Jai Hind, welcome to Classic Education YouTube channel. I am Mahesh Pundibish, a faculty for Quantitative Aptitude. RRB Group D series na start ಮಾಡಿದೀವ್ರಿ. ಓಕೆ, ಸೊ ಸ್ಪೀಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ನಾವು ಡಿಸ್ಕಸ್ ಮಾಡತ್ತಿದ್ದೀವಿ. ಇದು ಕ್ವಶನ್ ನಾನು ಲಾಸ್ಟ್ ವಿಡಿಯೋ ಒಳಗಡೆ ಇದನ್ನು ಹೋಮ್ವರ್ಕ್ ಕೊಟ್ಟಿದ್ದಾರೆ. ಓಕೆ, ಸೊ ಸ್ವಲ್ಪ ಕೆಲವೊಂದಿಷ್ಟು ಜನ ಆನ್ಸರ್ ಮಾಡಿರಿ, ಭಾಳಷ್ಟು ಜನ ಆನ್ಸರ್ ಮಾಡಿಲ್ಲ. ಓಕೆ, ಸೊ ಒಂದು ಸಲ ಈ ಕ್ವಶನ್ನ ನಾನು ಸಾಲ್ವ್ ಮಾಡಿಬಿಡ್ತೇನೆ ರೀ. ಓಕೆ, ಸೊ ದಟ್ ನಿಮ್ಮ ಆನ್ಸರ್ಸ್ ಕರೆಕ್ಟ್ ಅದಾವೇನಿಲ್ಲ ಅಂತ ಚೆಕ್ ಮಾಡ್ಕೋರಿ. ಅಥವಾ ಯಾರಿಗಾದ್ರೂ ಇದು ಆನ್ಸರ್ ಬಂದಿಲ್ಲ ಅಂತಂದ್ರೆ ಸೊ ನೀವು ಎಲ್ಲಿ ಮಿಸ್ಟೇಕ್ ಮಾಡಿರೋ ಅನ್ನೋದು ನಿಮ್ಗೆ ಗೊತ್ತಾಗ್ತೈತ್ರಿ. ಓಕೆ, ರೈಟ್. ಸೊ 2 boys ರಿಷಿ ಆ್ಯಂಡ್ ವಂಶಿ ಓಕೆ ಸ್ಟಾರ್ಟ್ ಅಟ್ ದಿ ಸೇಮ್ ಟೈಮ್. ಸೊ ಲಕ್ನೋದಿಂದ ಕಾನ್ಪುರಿಗೆ ಹೊಂಟಿದಾರ್ರಿ. ಸೊ ಅದು 95 ಕಿಲೋಮೀಟರ್ ಐತೆ ಅಂತ ಹೇಳ್ತಾನ್ರಿ. ಸೊ ನಾವೇನು ಮಾಡೋಣ್ರಿ, ಓಕೆ ಇಲ್ಲಿ ಇದು ಡಿಸ್ಟೆನ್ಸ್ ಎಷ್ಟೈತ್ರಿ ಅದ ಲಕ್ನೋ ಮತ್ತು ಇದನ್ನ ಕಾನ್ಪುರ್ ಅಂತ ತಗೊಳ್ರಿ. ಸೊ ಇದು ಎಷ್ಟು ಕಿಲೋಮೀಟರ್ ಐತೆ ಅಂತ ಹೇಳ್ತಾನ್ರಿ ಅವ, ಟೋಟಲ್ 95 ಕಿಲೋಮೀಟರ್ ಐತೆ ಅಂತ ಹೇಳ್ತಾನ್ರಿ. ಓಕೆ, 95 ಕಿಲೋಮೀಟರ್ ಐತ್ರಿ, ಕರೆಕ್ಟಾ? ಸೊ ರಿಷಿ ಟ್ರಾವೆಲ್ಸ್ 5 ಕಿಲೋಮೀಟರ್ಸ್ ಪರ್ ಅವರ್ ಸ್ಲೋವರ್. ಅಂದ್ರೆ ರಿಷಿದ ಸ್ಪೀಡ್ ಏನೈತ್ರಿ ಇಲ್ಲಿ ಕಡಿಮೆ ಐತ್ರಿ, ಹೌದಾ? ಸೊ ವಂಶಿದ ಸ್ಪೀಡ್ ಜಾಸ್ತಿ ಐತ್ರಿ. ಸೊ ಈಗ ಏನ್ ಹೇಳ್ತಾನ್ರಿ ಅವ, ವಂಶಿ ಏನ್ ಮಾಡ್ಯಾನ್ರಿ, ಕಾನ್ಪುರಿಗೆ ರೀಚ್ ಆಗಿ ಅವನು ಇಮಿಡಿಯೇಟ್ಲಿ ಹೊಳ್ಳಿ ಟರ್ನ್ ಆಗಿದ್ದಾನ್ರಿ. ಸೊ ಇಲ್ಲೇನಾಗೈತ್ರಿ, ರಿಷಿ ಮತ್ತು ವಂಶಿ ಓಕೆ, ಸೊ ವಂಶಿ ಇಲ್ಲಿ ರೀಚ್ ಆಗಿ ಸೊ ಹೊಳ್ಳಿ ರಿಟರ್ನ್ ಬಂದಿದ್ದಾನ್ರಿ. ಯಾರು ಹೇಳ್ರಿ, ವಂಶಿ ರೀ. ಓಕೆ, ಸೊ ಎಷ್ಟು ಕಿಲೋಮೀಟರ್ ಹೊಳೆ ಬಂದಿದ್ದಾನ್ರಿ, 25 ಕಿಲೋಮೀಟರ್ ಹೊಳೆ ಬಂದಿದ್ದಾನ್ರಿ. ಸೊ ಇದು 25 ಕಿಲೋಮೀಟರ್ ಐತಂತ ಅನ್ಕೋರಿ. ಓಕೆ, ಇಲ್ಲಿ ಏನಾಗೈತ್ರಿ, ರಿಷಿ ಮತ್ತು ವಂಶಿ ಮೀಟ್ ಆಗಿದ್ದಾರೆ. ಓಕೆ, ರಿಷಿ ಮತ್ತು ವಂಶಿ ಇಲ್ಲಿ ಮೀಟ್ ಆಗಿದ್ದಾರೆ. ಯಾವ ಪಾಯಿಂಟಿಗೆ, ಈ ಪಾಯಿಂಟಿಗೆ. ಸೊ ಈ ತರ ಸಿಚುವೇಶನ್ಸ್ ಕೊಟ್ಟಾಗ ಏನು ಕಾನ್ಸ್ಟೆಂಟ್ ಇರ್ತದ ಅಂತ ಹೇಳಿನ್ರಿ ನಾನು. ಸೊ ಟೈಮ್ ಕಾನ್ಸ್ಟೆಂಟ್ ಇರ್ತದ ಅಂತ ಹೇಳಿನ್ರಿ. ಸೊ ನಿನ್ನೆ ಕ್ಲಾಸ್ ನೀವು ನೋಡಿದ್ದಿಲ್ಲ ಅಂತಂದ್ರೆ ಇವು 3 ಸಿಚುವೇಶನ್ಸ್ ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ಈ ಸಿಚುವೇಶನ್ ಏನೈತಲ್ಲ, ಸೊ ಈ ಸಿಚುವೇಶನ್ ನಮ್ಗೆ ಕೇಳಿದ್ದಾರೆ. ಸೊ ಈ ಸಿಚುವೇಶನ್ ಒಳಗಡೆ ನಮ್ದು ಟೈಮ್ ಕಾನ್ಸ್ಟೆಂಟ್ ಇರ್ತೈತೆ, ಟೈಮ್ ಸಮ ಇರ್ತೈತೆ, ರೈಟ್? ಓಕೆ, ಸೊ ಹಂಗಾರೆ ಇದನ್ನ ಡೈರೆಕ್ಟ್ಲಿ ನಾವು ಸಾಲ್ವ್ ಮಾಡಿಬಿಡೋಣ್ರಿ. ಓಕೆ, ಸೊ ಇಲ್ಲೇನು ಮಾಡೋಣ್ರಿ, ಸ್ಪೀಡ್ ಮತ್ತು ಡಿಸ್ಟೆನ್ಸ್ ಇವು ಎರಡು ತುರ್ದು ಅನುಪಾತ ಏನಿರ್ತೈತಲ್ಲ ಅದು ಸೇಮ್ ಇರ್ತೈತಿ. ಸೊ ಇಲ್ಲಿ ರಿಷಿ ತಗೊಳ್ರಿ, ಇಲ್ಲಿ ವಂಶಿ ತಗೊಳ್ರಿ. ಈಗ ನನಗೆ ಹೇಳ್ರಿ, ವಂಶಿ ಟೋಟಲ್ ಎಷ್ಟು ಕಿಲೋಮೀಟರ್ ಅವನು ಹೋದಂಗಾತ್ರಿ? ಸೊ ಟೋಟಲ್ ಇದು 95 ಕಿಲೋಮೀಟರ್ ಹೋಗ್ಯಾನ್ರಿ. ಆಮೇಲೆ ರಿಟರ್ನ್ 25 ಬಂದಾನ್ರಿ. ಸೊ ಅಂದ್ರೆ ಟೋಟಲ್ ಎಷ್ಟು ಕಿಲೋಮೀಟರ್ಸ್ ಹೋದಂಗಾತ್ರಿ ವಂಶಿ, ಸಾರಿ ರಿಷಿ ಅಲ್ಲ ವಂಶಿ. ಸೊ ವಂಶಿ ಟೋಟಲ್ ಎಷ್ಟು ಕಿಲೋಮೀಟರ್ ಹೋದಂಗಾತ್ರಿ? ಓಕೆ, ಸೊ 95 ಪ್ಲಸ್ 25 ಎಷ್ಟಾಕತ್ರಿ, 120 ಆಕತ್ರಿ. ಓಕೆ, ವಂಶಿ 120 ಕಿಲೋಮೀಟರ್ ಹೋದಂಗಾತ್ರಿ, ಕರೆಕ್ಟ್? ರೈಟ್. ಸೊ ಹಂಗಾರ ರಿಷಿ ಎಷ್ಟು ಹೋಗ್ಯಾನ್ರಿ, ರಿಷಿ ಇಷ್ಟ ಹೋಗ್ಯಾನ್ರಿ ಅವ, ಹೌದಲ್ರಿ? ಸೊ ಟೋಟಲ್ 95 ಒಳಗಡೆ ನೀವು 25 ಕಳೆದ್ರಂದ್ರ ಎಷ್ಟು ಉಳಿತೈತ್ರಿ, ಇಲ್ಲಿ 70 ಕಿಲೋಮೀಟರ್ ಉಳಿತೈತ್ರಿ, ಕರೆಕ್ಟಾ? ಸೊ ಹಂಗಾರ ರಿಷಿ ಎಷ್ಟು ಕಿಲೋಮೀಟರ್ ಹೋದಂಗಾತ್ರಿ, 70 ಕಿಲೋಮೀಟರ್ ಹೋದಂಗಾತ್ರಿ. ಸಿಂಪಲ್ ನೋಡ್ರಿ. ಇನ್ನೊಂದ್ಸಲ ಕೇಳ್ರಿ, ಇಲ್ಲಿದಿಂತ್ರ ರಿಷಿ ಮತ್ತು ವಂಶಿ ಇಬ್ರು ಲಕ್ನೋದಿಂದ ಕಾನ್ಪುರಿಗೆ ಹೊಂಟಿದಾರ್ರಿ. ಸೊ ಅದು ಎಷ್ಟು ಕಿಲೋಮೀಟರ್ಸ್ ಐತ್ರಿ, 95 ಕಿಲೋಮೀಟರ್ಸ್ ಐತ್ರಿ. ಬಟ್ ಇಲ್ಲಿ ವಂಶಿದ ಸ್ಪೀಡ್ ಜಾಸ್ತಿ ಐತ್ರಿ. ಸೊ ಆಬ್ವಿಯಸ್ಲಿ ಅವನ ಭಾಳ ಜಲ್ದಿ ಮುಟ್ತಾನ್ರಿ ಕಾನ್ಪುರಿಗೆ. ಸೊ ಅವ್ನ ಏನ್ ಮಾಡ್ಯಾನ್ರಿ, ಕಾನ್ಪುರಿಗೆ ಮುಟ್ಟಿದ ತಕ್ಷಣ ಅಲ್ಲಿ ವೇಟ್ ಮಾಡಿಲ್ರಿ, ಅವ್ನ್ ರಿಟರ್ನ್ ಏನ್ ಮಾಡಿದಾನ್ರಿ, ರಿಟರ್ನ್ ಬರಕ್ ಶುರು ಮಾಡಿದಾನ್ರಿ. ಸೊ ಇಲ್ಲಿದಿಂತ್ರ ರಿಟರ್ನ್ ಬಂದಾಗ ಅವನು ಇಲ್ಲಿ ಒಂದು ಪಾಯಿಂಟಿಗೆ ರಿಷಿನ್ ಬೆಟ್ಟಿಗಿದ್ದಾನ್ರಿ. ವಂಶಿ ಮತ್ತು ರಿಷಿ ಇಲ್ಲಿ ಬೆಟ್ಟಿಗಿದ್ದಾರೆ. ಸೊ ಕಾನ್ಪುರದಿಂದ ಎಷ್ಟು ಕಿಲೋಮೀಟರ್ಸ್ ಬಂದಿದಾರ ಅಂದ್ರ 25 ಕಿಲೋಮೀಟರ್ಸ್ ಅವ್ನು ಬಂದಿದ್ದಾನ್ರಿ, ಹೌದ್ರಿ? ಸೊ ಈಗ ನಮಗ್ ಏನ್ ಗೊತ್ತೈತ್ರಿ, ಲಕ್ನೋದಿಂದ ಕಾನ್ಪುರ್ ವರೆಗೂ ಟೋಟಲ್ 95 ಕಿಲೋಮೀಟರ್ ಐತ್ರಿ. ಸೊ ಇವನು ಕಾನ್ಪುರದಿಂದ 25 ಕಿಲೋಮೀಟರ್ ಬಂದಾನಂತಂದ್ರ ಇವನ್ ಎಷ್ಟು ಹೋಗಿರ್ತಾನ್ರಿ, 70 ಕಿಲೋಮೀಟರ್ ಹೋಗಿರ್ತಾನ್ರಿ, ಹೌದಲ್ರಿ? ಸೊ ಹಂಗಾರ ಇಲ್ಲಿ ಏನು ಕಾನ್ಸ್ಟೆಂಟ್ ಐತ್ರಿ, ಇಲ್ಲಿ ಟೈಮ್ ಕಾನ್ಸ್ಟೆಂಟ್ ಐತ್ರಿ. ಓಕೆ, ಸೊ ಏನು ಕಾನ್ಸ್ಟೆಂಟ್ ಐತ್ರಿ, ಇಲ್ಲಿ ಟೈಮ್ ಕಾನ್ಸ್ಟೆಂಟ್ ಐತಿ. ಸೊ ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ಡಿಸ್ಟೆನ್ಸ್ ಮತ್ತು ಸ್ಪೀಡ್ ಅನುಪಾತ ಏನಿರ್ತೈತ್ರಿ, ಸೇಮ್ ಇರ್ತೈತ್ರಿ, ಹೌದಾ? ಸೊ ಇಲ್ಲಿ ನೇರ ಅನುಪಾತ ಬರ್ತೈತ್ರಿ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡೀನ್ರಿ ನಾ, ವಂಶಿ. ಸೊ ವಂಶಿ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದಂಗ ಆತ್ ನೋಡ್ರಿ. ಇಲ್ಲಿದಿಂತ್ರ ಇಲ್ಲಿಗೆ 95 ಕಿಲೋಮೀಟರ್ ಕವರ್ ಮಾಡ್ಯಾನ್ರಿ, ರಿಟರ್ನ್ 25 ಬಂದಾನ್ರಿ.
ಸೊ 95 ಪ್ಲಸ್ 25 ಎಷ್ಟ್ ಆಕತ್ರಿ 120 ಆಗ್ತೈತಿ. ಸೊ ಅವ ಹೋಗಿರೋ ಡಿಸ್ಟೆನ್ಸ್ ಎಷ್ಟೈತ್ರಿ 125. ರೈಟ್. ಸೊ ಇಲ್ಲಿ ರಿಷಿ ಎಷ್ಟ್ ಕಿಲೋಮೀಟರ್ಸ್ ಹೋಗಿದಾನ್ರಿ 70 ಕಿಲೋಮೀಟರ್ಸ್ ಹೋಗಿದಾನ. ಸೊ ಅದನ್ನ ಇಲ್ಲಿ ಬರ್ತೇನ್ರಿ. ರೈಟ್. ಈಗ ಇಲ್ಲೇನ್ ಮಾಡ್ರಿ ಅನುಪಾತ ತಗೋರಿ. ಅನುಪಾತ ತಗೊಂಡಾಗಿದ್ದು 0 ಮತ್ತು ಇದು 0 ಕ್ಯಾನ್ಸಲ್ ಆಕತ್ರಿ. ಹೌದಾ? ಸೊ ಈಗ ಇದರದ್ದು ವ್ಯತ್ಯಾಸ ಎಷ್ಟಾತ್ ನೋಡ್ರಿ. ಇದು ಸ್ಪೀಡ್ ವ್ಯತ್ಯಾಸ ತಗೊಳ್ಳೋಣ. ಡಿಸ್ಟೆನ್ಸ್ ಅಂತರೂ ಬರ್ದೇವ್ರಿ, ಇದು ಮುಗಿತ್ರಿ. ಈಗ ಸ್ಪೀಡ್ ಅನುಪಾತನು ಇಷ್ಟ ಆಕತ್ರಿ. ಸೊ ಸ್ಪೀಡ್ ಅನುಪಾತ ತಗೊಂಡಾಗ ಎಷ್ಟ್ ಆಕತ್ರಿ ಇಲ್ಲಿ 5 ಆಕೈತ್ರಿ. ಸೊ 5 ಯೂನಿಟ್ಸ್ ಆಕೈತ್ರಿ. ಸೊ ಇದ 5 ಯೂನಿಟ್ಸ್ ವ್ಯಾಲ್ಯೂ ಅವ್ನ ಎಷ್ಟು ಕೊಟ್ಟಾನ ನೋಡ್ರಿ ಇಲ್ಲಿ. ಅವನು 5 ಕೊಟ್ಟಾನ್ರಿ. 5 ಕಿಲೋಮೀಟರ್ ಪರ್ ಅವರ್ ಕೊಟ್ಟಾನ್ರಿ. ಸೊ ಇದು ಕೂಡ ಏನಾಕತ್ರಿ 5 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಸೇಮ್ ಐತ್ರಿ, ಎರಡೂ ಸೇಮ್ ಅದಾವ. ಸೊ ಇದು 1 ಯೂನಿಟ್ ವ್ಯಾಲ್ಯೂ ಏನಾಕತ್ರಿ 1 ಕಿಲೋಮೀಟರ್ ಆಕತ್ರಿ. ಹೌದಲ್ರಿ? 1 ಯೂನಿಟ್ ವ್ಯಾಲ್ಯೂ 1 ಕಿಲೋಮೀಟರ್ ಪರ್ ಅವರ್ ಆಕತಿ. ಸೊ ಈಗ ನಮಗ ಏನ್ ಕೇಳ್ಯಾನ್ರವ ಸ್ಪೀಡ್ ಆಫ್ ರಿಷಿ ಕೇಳಿದಾನ್ರಿ. ಸೊ ರಿಷಿದ ಸ್ಪೀಡ್ ಎಷ್ಟೈತ್ರಿ 7 ಯೂನಿಟ್ ಐತ್ರಿ. ಸೊ ಇದಕ್ಕೂ 1 ಕಿಲೋಮೀಟರ್ ಪರ್ ಅವರ್ ಗುಣಾಕಾರ ಮಾಡಿದ್ರಿ ಅಂದ್ರೆ ಎಷ್ಟ್ ಆಕತ್ರಿ ಅದ 7 ಕಿಲೋಮೀಟರ್ ಪರ್ ಅವರ್ ಆಕತ್ರಿ. ಎಷ್ಟ್ ಆಕತ್ರಿ 7 ಕಿಲೋಮೀಟರ್ ಪರ್ ಅವರ್. ದಟ್ ಈಸ್ ಆಪ್ಷನ್ ಸಿ. ಓಕೆ, ಕ್ಲಿಯರ್? ಸೊ ಈ ತರ ಕ್ವಶನ್ಸ್ ನಾವು ಹಿಂದಿನ ಕ್ಲಾಸ್ ಒಳಗೂ ಸಾಲ್ವ್ ಮಾಡಿದೀವ್ರಿ. ಇದು ಹೋಮ್ವರ್ಕ್ ಕ್ವಶನ್ ಇತ್ರಿ. ಬಹಳಷ್ಟು ಜನ ಅಷ್ಟು ಆನ್ಸರ್ ಮಾಡಿರ್ಲಿಲ್ಲ. ಸೊ ನಿಮಗೇನೋ ಮೋಸ್ಟ್ಲಿ ಕನ್ಫ್ಯೂಷನ್ ಇರ್ಬೋದು ಅಂತ ಹೇಳಿ ಒಂದ್ಸಲ ನಾ ಇದನ್ನ ತಗೊಂಡಿನ್ರಿ. ರೈಟ್. ಚಲೋ, ಇವತ್ತಿಂದ ಕ್ವಶನಿಗೆ ಮೂವ್ ಆಗೋಣ್ರಿ. ಇವತ್ತಿಂದ ಪಾರ್ಟ್ ಸೆಷನ್ ನ ಶುರು ಮಾಡೋಣ್ರಿ. ರೈಟ್, ಫೈನ್. ಸೊ ಇದು ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ರಿ ಇದ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. Raymond takes 10 hours to walk a certain place and return by ride. Okay, so if he traveled on both the sides by ride, he would save 5 hours. Okay, 5 hours ಉಳಿಸ್ತಾನಂತ್ರಿ ಅವ. So how long will it take to travel on both the sides by walking? ನೋಡ್ರಿ, ಈಗ ನೀವು ಸಣ್ಣವರಿದ್ದಾಗ ಅಥವಾ ನಾನು ಸಣ್ಣವಿದ್ದಾಗ ನಮ್ಮ ಅಜ್ಜಂದಿರ ನಮಗ ಕ್ವಶನ್ಸ್ ಕೇಳ್ತಿದ್ರು. ಒಡಪ ಅಂತ ಹೇಳ್ತೀವಿ ನಾವು ಹಳ್ಳಿ ಒಳಗಡೆ. ಹೌದಾ? ಸೊ ಇದನ್ನು ನನಗೆ ಒಂದ್ಸಲ ಅವ್ರ ಕ್ವಶನ್ ಕೇಳಿದ್ರಿ ಈ ತರ. ಓಕೆ, ಒಂದು ಊರಿಗೆ ನೀನು ಓಡ್ಕೋತ ಹೋಗಿ ನಡ್ಕೋತ ಬರ್ಬೇಕಾದ್ರ 12 ತಾಸು ತಗೊಂತೈತಿ. ಓಕೆ, ಅದ ನೀವು ಓಡ್ಕೋತ ಬಂದ್ರಿ ಅಂತಂದ್ರ 10 ತಾಸು ತಗೊಂತೈತಿ. ಹಂಗಾದ್ರೆ ನೀನ್ ನಡ್ಕೋತ ಬಂದ್ಬೇಕಾದ್ರ ಎಷ್ಟ್ ತಾಸು ತಗೊಂತೈತಿ ಅಂತ ಕ್ವಶನ್ ಕೇಳ್ತಿದ್ರಿ ನಮಗ. ರೈಟ್. ಸೊ ಅವಾಗ ಗೊತ್ತಿರ್ಲಿಲ್ರಿ ಇದು ಹೊಳ್ಳಿ ನನಗೆ ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸ್ ಒಳಗಡೆ ಇದು ಕ್ವಶನ್ ಬರ್ತೈತಿ ಅಂತ ಹೇಳಿ. ರೈಟ್. ಸೊ ಏನೈತಿ ಹೇಳ್ರಿ ಇದು ಕ್ವಶನ್. ಈಗ ಒಂದು ಪ್ಲೇಸ್ ಐತ್ರಿ, ಆರಾಮಾಗಿ ಕೇಳ್ರಿ. ಬಹಳ ಸಿಂಪಲ್ ಕ್ವಶನ್ ಐತ್ರಿ, ಅದು ಬೇಸಿಕ್ ಐತಿ ಅದು ಆಕ್ಚುಲಿ. ಬಟ್ ನಿಮ್ಮ ಗ್ರೂಪ್ ಡಿ ಎಕ್ಸಾಮ್ ಒಳಗೆ ಬಂದೈತ್ರಿ ಅದು. ಓಕೆ, ಇಲ್ಲಿ ಬಹಳ ಸಿಂಪಲ್ ಐತ್ರಿ ಕ್ವಶನ್. ಓಕೆ, ಸೊ ಇದೇನೈತಿ ನೋಡ್ರಿ, ಇಲ್ಲೂ ಎ ದಿಂತ್ರ ಬಿ, ಇಲ್ಲಿ ಒಂದು ಡಿಸ್ಟೆನ್ಸ್ ಐತ್ರಿ ಅದ ಎ ದಿಂತ್ರ ಬಿ. ಹೌದಾ? ಸೊ ಒಬ್ಬ ಏನ್ ಮಾಡ್ಯಾನ್ರಿ, ಹೋಗ್ಬೇಕಾದ್ರೆ ವಾಕಿಗೆ ಹೋಗಿದಾನ್ರಿ. ಹೋಗ್ಬೇಕಾದ್ರ ವಾಕ್ ಹೋಗ್ಯಾನ್ರಿ. ಅಂದ್ರೆ ಎ ದಿಂತ್ರ ಬಿ ವರೆಗೂ ವಾಕಿಗೆ ಹೋಗಿ ಸೊ ರಿಟರ್ನ್ ಬಿ ದಿಂತ್ರ ಎಗೆ ರೈಡ್ ಮ್ಯಾಗ ಬಂದಿದ್ದಾನ್ರಿ. ರೈಡ್ ಅಂದ್ರೆ ಏನ್ರಿ? ಓಕೆ, ಬೈಕ್ ಮ್ಯಾಗ ಬಂದಿದ್ದಾನ್ರಿ. ಸೊ ನಡ್ಕೋತ ಹೋಗಿ ಓಡ್ಕೋತ ಬಂದಿದ್ದಾನ್ರಿ. ಓಕೆ, ಸೊ ನಡ್ಕೋತ ಹೋಗಿ ಬೈಕ್ ಮ್ಯಾಗ ಬಂದಿದ್ದಾನ್ರಿ. ಸೊ ಇದಕ್ಕೆ ಟೋಟಲ್ ಟೈಮ್ ಏನೈತಲ್ಲ, ಸೊ ಇದಕ್ಕೆ ಅವನು ಟೋಟಲ್ ಟೈಮ್ ಏನ್ ತಗೊಂಡಿದ್ದಾನ ನೋಡ್ರಿ. ಸೊ ಇದಕ್ಕೆ ಅವ ಟೋಟಲ್ ಟೈಮ್ 10 ಅವರ್ಸ್ ತಗೊಂಡಾನ. ಎಷ್ಟ್ ತಾಸು ತಗೊಂಡನ್ರಿ? 10 ಅವರ್ಸ್ ತಗೊಂಡ್ರಿ. ಸೊ ಈಗ ಏನ್ ಹೇಳ್ತಾನ ನೋಡ್ರಿ, ಎ ದಿಂತ್ರ ಬಿ ವರೆಗೂ ಅವನು ಎರಡೂ ಸೈಡ್ ರೈಡ್ಸ್ ತಿಂತ್ರ ಹೋದಂತ ತಿಳ್ಕೊರಿ. ರೈಡ್ಸ್ ಅಂದ್ರೆ ಹೋಗ್ಬೇಕಾದ್ರೂ ಬೈಕ್ ಮ್ಯಾಗ ಹೋಗಿದಾನ್ರಿ ಎ ದಿಂತ್ರ ಬಿ ವರೆಗೂ. ಆಮೇಲೆ ಬರ್ಬೇಕಾದ್ರೂ ಬೈಕ್ ಮ್ಯಾಗ ಬಂದಿದ್ದಾನ್ರಿ ಬಿ ದಿಂತ್ರ ಎ. ಸೊ ಹಿಂಗ್ ಮಾಡಿದಾಗ ಅವನು 5 ತಾಸು ಉಳಿಸ್ತಾನಂತ್ರಿ. 5 ತಾಸು ಉಳಿಸ್ತಾನಂದ್ರೆ ಏನ್ರಿ? 5 ತಾಸು ಕಡಿಮೆ ತಗೊಂಡೈತ್ರಿ. ಸೊ ಮೊದಲು 10 ತಾಸು ತೋತಿದ್ರಿ, ಈಗ ಎಷ್ಟು ತೋದೈತ್ರಿ? 5 ತಾಸು ತೋತೈತಿ. ಕರೆಕ್ಟಾ? ಸೊ ಹಂಗಾದ್ರೆ ಈಗ ನಮಗ್ ಕ್ವಶನ್ ಏನ್ ಕೇಳ್ಯಾರ ಗೊತ್ತೇನ್ರಿ ಅವ್ರ? ಹಂಗಾದ್ರ ಈ ಎ ದಿಂತ್ರ ಬಿ ವರೆಗೂ ಸೊ ಬೈ ವಾಕ್ ಅಂದ್ರ ಎ ದಿಂತ್ರ ಬಿ ವರೆಗೂ ನಡ್ಕೋತ ಹೋಗಿದಾನ್ರಿ. ಆಮೇಲೆ ಬಿ ದಿಂತ್ರ ಎಕ್ನು ನಡ್ಕೋತ ಬಂದಿದ್ದಾನ್ರಿ. ಸೊ ಹಂಗಾರ ಈಗ ಈ ಎರಡೂ ಕೇಸಿಗೆ ಟೋಟಲ್ ಟೈಮ್ ಎಷ್ಟು ತಗೋತೈತೆ ಅಂತ ಕ್ವಶನ್ ಕೇಳ್ತಾನ್ರಿ. ಓಕೆ, ಸೊ ಇದ ನಮ್ಮ ಅಜ್ಜಂದಿರ ಹೆಂಗ್ ಹೇಳ್ತಿದ್ರಿ ಕ್ವಶನ್ ನೋಡ್ಪಾ, ಓಡ್ಕೋತ ಹೋಗಿ ನಡ್ಕೋತ ಬರಕ್ 10 ತಾಸು ತಗೊಂತೀನಿ. ಸೊ ಓಡ್ಕೋತ ಹೋಗಿ ಓಡ್ಕೋತ ಬಂದ್ರ 5 ತಾಸು ತಗೊಂತಿ. ಹಂಗಾದ್ರ ನಡ್ಕೋತ ಹೋಗಿ ನಡ್ಕೋತ ಬರಾಕ ನೀನ್ ಎಷ್ಟ್ ಟೈಮ್ ತಗೊಂತಿಪ್ಪ ಅಂತ ಕೇಳ್ತಿದ್ರಿ ನಮಗವ್ರು. ಹೌದಾ? ಸೊ ಬಹಳ ಸಿಂಪಲ್ ಕ್ವಶನ್ ಐತ್ರಿ ಅದ. ಓಕೆ, ಬೇಸಿಕ್ ಕ್ವಶನ್ ಐತ್ರಿ ಅದು.
ಇದಕ್ಕೇನ ಇಲ್ಲಿ ಯಾವುದು ಫಾರ್ಮುಲಾ ಅಂತ ಯಾವುದು ಅಪ್ಲೈ ಆಗಂಗಿಲ್ಲ ಇಲ್ಲಿ. ಹೌದಾ? ಈಗ ಈ ತರ ಕ್ವಶನ್ಸ್ ಇದ್ದಾಗ ನೋಡ್ರಿ, ನಾನ್ ನಿಮಗೊಂದು ಹಿಂಟ್ ಕೊಡೋದಾದ್ರ, ಈ ಎರಡೂ ಕಡೆ ಸೇಮ್ ಟೈಪ್ದ ಜರ್ನಿ ಎಲ್ಲಿರ್ತೈತಿ ನೋಡ್ರಿ. ಇಲ್ಲಿ ಎರಡೂ ಕಡೆ ಸೇಮ್ ಟೈಪ್ದ ಜರ್ನಿ ಐತಿಲ್ರಿ. ಸೊ ಇದ ನಿಮ್ದು ಕೀ ಪಾಯಿಂಟ್. ಈ ತರ ಕ್ವಶನ್ಸ್ ಒಳಗಡೆ ಇದ ನಿಮ್ದು ಕೀ ಪಾಯಿಂಟ್. ಅರ್ಥ ಐತ್ರಿ? ಅಂದ್ರ ನೋಡ್ರಿ, ಅವನು ಬೈಕ್ಲೆ ಹೋಗಿದಾನ್ರಿ, ರಿಟರ್ನ್ ಹೊಳೆ ಬೈಕ್ಲೇನ ಬಂದಿದ್ದಾನ್ರಿ. ಸೊ ಟೋಟಲ್ ಎಷ್ಟ್ ಟೈಮ್ ತಗೊಂಡನ್ರಿ? 5 ತಾಸು ತಗೊಂಡನ್ರಿ. ಅಂದ್ರ ಒಂದ್ ಸೈಡ್ ಬೈಕಿಗೆ ಹೋಗ್ಬೇಕಂದ್ರ, ಒಂದ್ ಸೈಡ್ ಬೈಕ್ ದಿಂತ್ರ ಹೋಗ್ಬೇಕಂದ್ರ, ಒಂದ್ ಸೈಡ್ ಹೋಗಾಕ 2.5 ತಾಸು ತಗೊಂತೈತಿ ಅಂತ ಹೇಳ್ಬೋದೇನಪ್ಪ ನಾನು. ನೋಡ್ರಿ, ಎ ದಿಂತ್ರ ಬಿ ವರೆಗೂ ಬೈಕ್ ಮ್ಯಾಗ ಹೋಗಿದಾನ್ರಿ, ಬಿ ದಿಂತ್ರ ಎ ಮ್ಯಾಗೂ ಬೈಕ್ ಮ್ಯಾಗ ಬಂದಿದ್ದಾನ್ರಿ. ಸೊ ಟೋಟಲ್ ಎ ದಿಂತ್ರ ಬಿಗ್ ಹೋಗಿ ಬಿ ದಿಂತ್ರ ಎಗ್ ರಿಟರ್ನ್ ಬರಾಕ 5 ತಾಸು ತಗೊಂಡಾನಂದ್ರ ಒಂದ್ ಸೈಡ್ 2.5 ತಾಸು ತಗೊಂಡಿರ್ತಾನ್ರಿ ಅವ. ಹೌದಲ್ರಿ? ಸೊ ಅಂದ್ರೆ ಇಲ್ಲಿದಿಂತ್ರ ನಮಗ್ ಕ್ಲಿಯರ್ಲಿ ಏನ್ ಗೊತ್ತಾತ್ ಹೇಳ್ರಿ, ಒಂದ್ ಸೈಡ್ ಬೈಕ್ ಮ್ಯಾಗ ಹೋಗ್ಬೇಕಂದ್ರ 2.5 ತಾಸು ಬೇಕಂತ ಗೊತ್ತಾತ್ರಿ. ಸೊ ಒಂದ್ ಸೈಡ್ ನೋಡ್ರಿ, ಇಲ್ಲಿದಿಂತ್ರ ಈಗ ಹೊಳ್ಳಿ ಇಲ್ಲಿ ಅಪ್ಲೈ ಮಾಡೋಣ್ರಿ ಅದನ್ನ. ಅಂದ್ರ ಈ ರೈಡ್ ಒಂದ್ ಸೈಡ್ ಏನ್ ಬೈಕ್ ಮ್ಯಾಗ ಬಂದ ನೋಡ್ರಿ, ಇದು 2.5 ತಾಸು ಅವ ತಗೊಂಡನ್ರಿ. ಸೊ ಇದು 2.5 ತಾಸು ತಗೊಂಡಾನಂದ್ರ ಇಲ್ಲಿದಿಂತ್ರ ಕ್ಲಿಯರ್ಲಿ ನಮಗ್ ಏನ್ ಗೊತ್ತಾತ್ರಿ, ಒಂದ್ ಸೈಡ್ ವಾಕ್ ಮಾಡಕ್ ಹೋಗಾಕ ಅವನಿಗೆ ಎಷ್ಟ್ ತಾಸು ಬೇಕ್ರಿ? 7.5 ತಾಸು ಬೇಕ್ರಿ. ಹೌದಲ್ರಿ? ಯಾಕಂದ್ರೆ 7.5 ಮತ್ತ 2.5 ನೀವು ಎರಡು ಕೂಡಿಸಿದ್ರಪ್ಪ ಅಂದ್ರ ಎಷ್ಟ್ ಆಕತ್ರಿ? 10 ಆಕತ್ರಿ. 10 ತಾಸು ಐತಿಲ್ರಿ ಇಲ್ಲಿ. ಸೊ ಇಲ್ಲಿದಿಂತ್ರ ನಮಗ ಇನ್ನೊಂದು ಕ್ಲಾರಿಟಿ ಏನ್ ಸಿಕ್ತಪ್ಪ ಅಂದ್ರ, ಒಂದ್ ಸೈಡ್ ನೀವು ವಾಕ್ ಮಾಡ್ಕೋತ ಹೋದಾಗ 7.5 ತಾಸು ಬೇಕ್ರಿ. ಸೊ ಹಂಗಾರೆ ಈ ಕ್ವಶನ್ ಏನ್ ಕೇಳೇನ್ರಿ, ಎರಡೂ ಕಡೆದ ವಾಕ್ ಮಾಡಿ ಬಂದ್ರ ಎಷ್ಟ್ ಆಗ್ತೈತಿ ಅಂತ ಕೇಳ್ತಾನ್ರಿ. ಸೊ 7.5 ಪ್ಲಸ್ ಒಂದ್ ಸೈಡ್ ವಾಕ್ ಮಾಡಿ ಹೋಗಾಕ ಎಷ್ಟ್ ತಾಸು ಬೇಕ್ರಿ? 7.5 ತಾಸು ಬೇಕು. ಅಂದ್ರ ಎರಡನೇ ಸೈಡ್ನು ವಾಕ್ ಮಾಡಿ ಹೋಗಾಕ ಎಷ್ಟ್ ಬೇಕ್ರಿ? ಅದಕ್ಕೂ 7.5 ಬೇಕು. ಸೊ ಟೋಟಲ್ ಕೇಳಿದನ್ರಿ, 7.5 ಪ್ಲಸ್ 7.5 ಎಷ್ಟ್ ಆಕೈತ್ರಿ? 15 ತಾಸು ಆಕೈತ್ರಿ. ಸೊ ಈ ಕ್ವಶನ್ ಆನ್ಸರ್ ಏನಾಕತ್ ಹೇಳ್ರಿ? 15 ತಾಸು. ರೈಟ್? ಸೊ ಬಹಳ ಸಿಂಪಲ್ ಕ್ವಶನ್ ಐತ್ರಿ ಇದು. ಹೌದಾ? ಬಹಳ ಸಿಂಪಲ್ ಕ್ವಶನ್ ಐತ್ರಿ, ಬೇಸಿಕ್ ಐತ್ರಿ. ಓಕೆ, ಬಟ್ ಕೇಳಿದನ್ರಿ ನಿಮ್ ಎಕ್ಸಾಮ್ಸ್ ಒಳಗಡೆ. ಹೌದಾ? ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ಕೇಳಿದನ್ರಿ. ರೈಟ್? ಸೊ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು. ಓಕೆ, ಬಹಳ ಸಿಂಪಲ್ ಕ್ವಶನ್ ಐತ್ರಿ. ಓಕೆ, ಸೊ ಇದೇ ರೀತಿ ಒಂದ್ 2-3 ಕ್ವಶನ್ಸ್ ನಾನು ಇಲ್ಲಿ ತಗೊಂಡಿನ್ರಿ. ಸೊ ಅದನ್ನು ಬೇಕಾದ್ರೆ ನಾವು ಏನೈತಿ ಒಂದ್ಸಲ ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಇಲ್ಲಿ ಸ್ವಲ್ಪ ಏನ್ ಮಾಡೇನ್ರಿ, ಒಂದ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ಏನಿಲ್ಲ, ಒಂದ್ ಸ್ವಲ್ಪ ಮಿನಿಟ್ಸ್ ತಗೊಟ್ಟಾನ್ರಿ. ಓಕೆ, ಕ್ವಶನ್ ನ ಏನ್ ಮಾಡೇನ್ರಿ, ಒಂದ್ ಸ್ವಲ್ಪ ಮಿನಿಟ್ಸ್ ತಗೊಟ್ಟಾನ್ರಿ. ರೈಟ್? ಸೊ ಇದನ್ನ ಡಿಸ್ಕಸ್ ಮಾಡೋಣ್ರಿ. ಇದು RPF SI ಒಳಗ್ ಬಂದೈತ್ರಿ ಅದ. ಸೊ ಇಲ್ಲಿ ನೋಡ್ರಿ, ಸೊ ನಿಧಿ ಟೇಕ್ಸ್ 3 hours 45 minutes ಟು ವಾಕ್ ಫ್ರಮ್ ಒನ್ ಪ್ಲೇಸ್ ಅಂಡ್ ರಿಟರ್ನ್ ಬೈ ದ ಸೇಮ್ ಪ್ಲೇಸ್ ಬೈ ಸೈಕಲ್. ಅಂದ್ರ ನೋಡ್ರಿ, ಸೊ ಎ ದಿಂತ್ರ ಬಿ ಹೋಗ್ಯಾರ ಅಂತ ತಿಳ್ಕೊರಿ. ಎ ದಿಂತ್ರ ಬಿ ವರೆಗೂ ಅವರು ವಾಕ್ ಹೋಗಿ ಅವರು ಬೈಸಿಕಲ್ಲೇ ಬಂದಿದ್ದಾರೆ. ಓಕೆ, ಸೊ ಇದಕ್ಕೆ ಎಷ್ಟು ಟೈಮ್ ತಗೊಂಡಾರಂತ್ರಿ? 3 ತಾಸ 45 ನಿಮಿಷ ತಗೊಂಡಾರಂತ್ರಿ. ಹೌದಾ? ನಾ ಈಗ ಬರೋದ್ ತೋರ್ಸಾಕತ್ತೇನ್ರಿ, ಒಂದ್ 2 ಪ್ರಾಬ್ಲಮ್ ನಾ ಬರೋದ್ ತೋರಿಸ್ತೇನ್ರಿ. ಆಮೇಲೆ ಅದನ್ನ ಡೈರೆಕ್ಟ್ಲಿ ನಾವು ಮೈಂಡ್ ಒಳಗಡೆನ ಹೆಂಗ್ ಮಾಡ್ಬೋದು ಅಂತನೂ ಹೇಳ್ತೇನೆ ನಿಮಗೆ. ಅರ್ಥ ಐತ್ರಿ? ರೈಟ್. ಈಗ ನೆಕ್ಸ್ಟ್ ಎ ದಿಂತ್ರ ಬಿ ವರೆಗೂ ಅಗೇನ್ ಹೋಗಿದಾರ್ರಿ. ಬಟ್ ಈ ಸಲ ಹೆಂಗ್ ಹೋಗಿದಾರಂತ್ರಿ? 4 hours 20 minutes ಟು ವಾಕ್ ಆನ್ ಬೋತ್ ಅಂತ ಆಗ್ಬೇಕಾಗಿತ್ರಿ ಅದ. ಸೊ ಎರಡೂ ಕಡೆ ವಾಕ್ ಹೋಗಿದಾರ್ರಿ. ಸೊ ಎರಡೂ ಕಡೆ ವಾಕ್ ತಿಂತ್ರ ಹೋದಾಗ 4 ತಾಸ 20 ನಿಮಿಷ ಟೈಮ್ ತಗೊಂಡಾರ. ಸೊ ಆಬ್ವಿಯಸ್ಲಿ ಈಗ ನಮಗ್ ಕ್ವಶನ್ ಏನ್ ಕೇಳಿರ್ತಾರ್ರಿ, ಹಂಗಾದ್ರ ಎರಡೂ ಸೈಡ್ ಸೈಕಲ್ಲೇ ಹೋದ್ರ, ಓಕೆ, ಎರಡೂ ಸೈಡ್ ಸೈಕಲ್ಲೇ ಹೋದ್ರ, ಬೈಸಿಕಲ್ಲೇ ಹೋದ್ರ, ಓಕೆ, ಇದನ್ನ ಸೈಕಲ್ ಮಾಡ್ರಿ ಇಲ್ಲಿಕಂದ್ರ ಸಿ. ಓಕೆ, ಎರಡೂ ಸೈಡ್ ಸೈಕಲ್ಲೇ ಹೋದ್ರ ಅವರು ಎಷ್ಟು ಟೈಮ್ ತಗೊಂತಾರ ಅಂತ ಕೇಳ್ತಾರೆ. ಹೌದಾ? ಸೊ ನಾ ಏನ್ ಹಿಂಟ್ ಕೊಟ್ಟಿನಿ ಹೇಳ್ರಿ ನಿಮ್ಗ, ಈ ಎರಡೂ ಸೈಡ್ ಒಂದ ಕಡೆದ ಏನ್ ಹೋಗ್ತಾನಲ್ಲ ಇದನ್ನ ತೋರ್ರಿ. ಸೊ ಎ ದಿಂತ್ರ ಬಿ ವರೆಗೂ ನಡ್ಕೋತ ಹೋಗಿದಾನ್ರಿ, ಬಿ ದಿಂತ್ರ ಎ ವರೆಗೂ ನಡ್ಕೋತ ಬಂದಿದ್ದಾನ್ರಿ. ಓಕೆ, ಸೊ ಎರಡೂ ಸೈಡ್ ಅವನ್ ನಡ್ಕೋತ ಹೋಗಿ ಬರಾಕ 4 ತಾಸ 20 ನಿಮಿಷ ತಗೊಂಡಾನಂದ್ರ ಬರೀ ಒಂದ್ ಸೈಡ್ ನಡ್ಕೋತ ಹೋಗಾಕ ಅವ್ನ್ ಎಷ್ಟ್ ತಗೊಂಡಿರ್ತಾನ್ರಿ? ಇದ್ರ ಅರ್ಧ ತಗೊಂಡಿರ್ತಾನ್ರಿ. ಅಂದ್ರ 2 ತಾಸ 10 ನಿಮಿಷ ತಗೊಂಡಿರ್ತಾನ್ರಿ. ಹೌದಲ್ರಿ?
ಅಂದ್ರೆ ಒಂದ್ ಸೈಡ್ ನಡ್ಕೋತ ಹೋಗಾಕ 2 ತಾಸ 10 ನಿಮಿಷ ತಗೊಂಡ್ರಿ. ಸೊ ಹಂಗಾರ ಇಲ್ಲಿ ನೋಡ್ರಿ, ಅಂದ್ರೆ ಇಲ್ಲಿದಿಂತ್ರ ಎ ದಿಂತ್ರ ಬಿ ವರೆಗೂ ಅವನು ನಡ್ಕೋತ ಹೋಗಾಕ ಇಲ್ಲಿ 2 ತಾಸ 10 ನಿಮಿಷ ತಗೊಂಡಿರ್ತಾನ್ರಿ ಅವ, ಹೌದಲ್ರಿ? ಅಂದ್ರ ಟೋಟಲ್ ಇದು ಜರ್ನಿ 3 ತಾಸ 45 ನಿಮಿಷದ ಐತಂದ್ರ ಅದ್ರಾಗ ನೀವು 2 ತಾಸ 10 ನಿಮಿಷ ಕಳೆದ್ರಿ ಅಂತಂದ್ರೆ ಎಷ್ಟು ಉಳಿತೈತಿ? 1 ತಾಸ 35 ನಿಮಿಷ ಉಳಿತೈತ್ರಿ. ಅಂದ್ರೆ ಇದ್ರ ಟೈಮ್ ಎದ್ರದ ಐತ್ರಿ? ಅದ ಸೈಕಲ್ ದಿಂತ್ರ ಹೋಗಾಕೈತ್ರಿ. ಅಂದ್ರೆ ಇಲ್ಲಿದಿಂತ್ರ ಏನ್ ಗೊತ್ತಾತ್ ಹೇಳ್ರಿ, ಒಂದ್ ಸೈಡ್ ಸೈಕಲ್ ಮ್ಯಾಗ ಹೋಗ್ಬೇಕಂದ್ರ ನಿಮ್ಗೆ ಎಷ್ಟ್ ತಾಸ್ ಬೇಕ್ರಿ? 1 ತಾಸ 35 ನಿಮಿಷ ಬೇಕ್ರಿ. ಹಂಗಾದ್ರ ಎರಡೂ ಸೈಡ್ ಸೈಕಲ್ಲೇ ಹೋಗ್ಬೇಕಂದ್ರ ಒಂದ್ ಕಡೆದ ಹೋಗಾಕ 1 ತಾಸ 35 ನಿಮಿಷ ಬೇಕ್ರಿ, ಇನ್ನೊಂದ್ ಸೈಡ್ ಹೋಗಾಕನು 1 ತಾಸ 35 ನಿಮಿಷ ಬೇಕ್ರಿ. ಅಂದ್ರೆ ಇದು 2 ತಾಸ, ಇದು 70 ತಾಸ ಆಗತ್ರಿ. 70 ನಿಮಿಷ, 2 ತಾಸ 70 ನಿಮಿಷ ಆಗತ್ರಿ, ಹೌದಲ್ರಿ? 35 ಪ್ಲಸ್ 35, ಸೊ ನಿಮಗ್ ಗೊತ್ತೈತ್ರಿ 60 ನಿಮಿಷ ಅಂತಂದ್ರ 60 ನಿಮಿಷ ಅಂತಂದ್ರ 1 ತಾಸ ಅಂತ, ಕರೆಕ್ಟ್? ಸೊ ಅದನ್ನ ಇಲ್ಲಿ ಆಡ್ ಮಾಡ್ಕೊಡ್ರಿ. ಅಂದ್ರೆ ಇದೇನಕತ್ರಿ 3 ತಾಸ, ಆಮೇಲೆ ಇಲ್ಲಿ ಎಷ್ಟು ಉಳಿತೈತ್ರಿ? 10 ನಿಮಿಷ ಉಳಿತೈತಿ. 3 ತಾಸ 10 ನಿಮಿಷ ಏನೈತಲ್ಲ ಈ ಕ್ವಶನ್ ಅದ ಆನ್ಸರ್ ಆಗ್ತೈತಿ. 3 ತಾಸ 10 ನಿಮಿಷ, ದಟ್ ಈಸ್ ಆಪ್ಷನ್ ರೈಟ್. ಸೊ ಏನಿಲ್ರಿ, ಒಂದ್ ಸ್ವಲ್ಪ ಅವ ಏನ್ ಮಾಡ್ಯಾನ್ರಿ ಇಲ್ಲಿ, ಒಂದ್ ಸ್ವಲ್ಪ ನಿಮಗ ಮಿನಿಟ್ಸ್ ತಗದು ಕ್ಯಾಲ್ಕುಲೇಷನ್ಸ್ ಕೊಟ್ಟಾನ್ರಿ. ಓಕೆ, ಬಟ್ ಒಂದ್ ಸ್ವಲ್ಪ ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರಿ ಅಂತಂದ್ರ, ಕರೆಕ್ಟ್ ಆಗಿ ಥಿಂಗ್ಸ್ ನ ಅರ್ಥ ಮಾಡ್ಕೊಂಡ್ರಿ ಅಂದ್ರ, ಸೊ ಏನೈತಿ ಬಹಳ ಈಸಿಯಾಗಿ ನೀವು ಈ ಕ್ವಶನ್ಸ್ ನ ಸಾಲ್ವ್ ಮಾಡಬಹುದು. ಓಕೆ ರೈಟ್. ಈಗ ಬೇಕಾದ್ರೆ ಇನ್ನೊಂದ್ಸಲ ನೋಡ್ರಿ, ಏನೈತ್ರಿ ಇಲ್ಲಿ ಎ ದಿಂತ್ರ ಬಿ ವರೆಗೂ ಒಂದು ಪಾಯಿಂಟ್ ಐತ್ರಿ, ಎ ದಿಂತ್ರ ಬಿ ವರೆಗೂ. ಸೊ ಇಲ್ಲಿ ಅವನ್ ಏನ್ ಮಾಡಿದಾನ್ರಿ, ನಡ್ಕೋತ ಹೋಗಿದ್ದಾನ್ರಿ. ಆಮೇಲೆ ರಿಟರ್ನ್ ಬರ್ಬೇಕಾದ್ರ ಸೈಕಲ್ ಮ್ಯಾಗ ಬಂದಿದ್ದಾನ್ರಿ. ಓಕೆ, ಸೊ ನಡ್ಕೋತ ಹೋಗಿ ಸೈಕಲ್ ಮ್ಯಾಗ ಬರಾಕ ಟೋಟಲ್ ಎಷ್ಟು ಟೈಮ್ ತಗೊಂಡಾನಂತ್ರಿ ಅವ? 3 ತಾಸ 45 ನಿಮಿಷ ತಗೊಂಡಾನ. ಓಕೆ ರೈಟ್. ಆಮೇಲೆ ಎರಡೂ ಸೈಡ್ ಅಂದ್ರೆ ಎ ದಿಂತ್ರ ಬಿ ವರೆಗೂ ಎರಡೂ ಸೈಡ್ ಅವ ಏನ್ ಮಾಡಿದಾನ್ರಿ, ಎರಡೂ ಸೈಡ್ ನಡ್ಕೋತ ಹೋಗಿದ್ದಾನ್ರಿ. ಎರಡೂ ಸೈಡ್ ಏನ್ ಮಾಡಿದಾನ್ರಿ, ನಡ್ಕೋತ ಹೋಗಿದ್ದಾನ್ರಿ. ಸೊ ಎರಡೂ ಸೈಡ್ ನಡ್ಕೋತ ಹೋಗಾಕ ಅವ್ನು ಎಷ್ಟು ಟೈಮ್ ತಗೊಂಡಾನಂತ್ರಿ? 4 ತಾಸ 20 ನಿಮಿಷ ತಗೊಂಡಾನಂತ್ರಿ. ಎಷ್ಟು ತಗೊಂಡಾನ್ರಿ? 4 ತಾಸ 20 ನಿಮಿಷ ತಗೊಂಡಾನ್ರಿ. ಸೊ ಅಬ್ವಿಯಸ್ಲಿ ಈಗ ನಮ್ಮ ಕ್ವಶನ್ ಅವ್ರು ಏನ್ ಕೇಳ್ತಾರ್ರಿ, ಹಂಗಾರ ಎರಡೂ ಸೈಡ್ ಸೈಕಲ್ ದಿಂತ್ರ ಹೋಗಿ ಬರ್ಬೇಕಂದ್ರ ಎಷ್ಟು ಟೈಮ್ ತಗೋತೈತೆ ಅಂತ ಕ್ವಶನ್ ಕೇಳ್ತಾರ್ರಿ ಅವ್ರು, ಹೌದಲ್ರಿ? ಸೊ ನಾ ಸಿಂಪಲ್ ಆಗಿ ನಿಮಗೆ ಏನ್ ಹೇಳೇನ್ರಿ, ಆಕ್ಚುಲಿ ಇಷ್ಟೆಲ್ಲ ಬರೆಯೋದು ಅವಶ್ಯಕತೆ ಇಲ್ರಿ, ಅರ್ಥ ಆತ್ರಿ? ಸ್ವಲ್ಪ ನಿಮಗೆ ತಿಳಿಲಿ ಅಂತ ಬರೆಯಕತ್ತೇನ್ರಿ ಅಷ್ಟ. ನೋಡ್ರಿ ಇಲ್ಲಿ ಎರಡೂ ಸೈಡ್ ಅವ್ನು ನಡ್ಕೋತ ಹೋಗ್ಯಾನ್ರಿ, 4 ತಾಸ 20 ನಿಮಿಷ ಟೈಮ್ ತಗೊಂಡಾನ್ರಿ. ಅಂದ್ರೆ ನನಗೆ ಹೇಳ್ರಿ, ಬರೀ ಒಂದ್ ಸೈಡ್ ನಡ್ಕೋತ ಹೋಗಾಕ ಎಷ್ಟು ಟೈಮ್ ತಗೊಂಡಿರ್ಬೋದ್ರಿ ಅವ? ಇದ್ರ ಅರ್ಧ ರೀ, ಹೌದಿಲ್ರಿ? ಸೊ ಇದರ ಅರ್ಧ ಅಂದ್ರೆ ಎಷ್ಟ್ರಿ? ಒಂದ್ ಸೈಡ್ ನಡ್ಕೋತ ಹೋಗಾಕ 2 ತಾಸ 10 ನಿಮಿಷ ತಗೊಂತಾನವ. ಒಂದ್ ಸೈಡ್ ನಡ್ಕೋತ ಹೋಗಾಕ ಇದರ ಅರ್ಧ ಮಾಡಿದಾಗ ಎಷ್ಟು ಬರ್ತೈತ್ರಿ? 2 ತಾಸ 10 ನಿಮಿಷ. ಹಂಗಾದ್ರ ಇಲ್ಲೂ ಒಂದ್ ಸೈಡ್ ನಡ್ಕೋತ ಹೋಗ್ಯಾನಿಲ್ರಿ ಅವ. ಸೊ ಇಲ್ಲೂ ಒಂದ್ ಸೈಡ್ ನಡ್ಕೋತ ಹೋಗ್ಬೇಕಾದ್ರ ಅವಾಗೂ ಅವ 2 ತಾಸ 10 ನಿಮಿಷ ತಗೊಂಡಿರ್ತಾನ್ರಿ. ಅಂದ್ರ ಇದನ್ನ ಇದ್ರೊಳಗ ನಾ ಕಳದ್ನಿ ಅಂತ ತಿಳ್ಕೋರಿ. ಸೊ ಇಲ್ಲಿ ಬರುವಂತ ವ್ಯಾಲ್ಯೂ ಎಷ್ಟು ಉಳಿತೈತ್ರಿ? 1 ತಾಸ 35 ನಿಮಿಷ ಉಳಿತೈತ್ರಿ. ಸೊ ಹಂಗಾರೆ ಈ 1 ತಾಸ 35 ನಿಮಿಷ ಏನೈತಿ ಹೇಳ್ರಿ, ಇದ ಒಂದ್ ಸೈಡ್ ದಾಗ ಸೈಕಲ್ ಮ್ಯಾಗ ಹೋಗೋದೈತ್ರಿ. ಒಂದ್ ಸೈಡ್ ಸೈಕಲ್ ಮ್ಯಾಗ ಹೋಗಾಕ ಎಷ್ಟು ಟೈಮ್ ಬೇಕ್ರಿ ಅವನಿಗೆ? 1 ತಾಸ 35 ನಿಮಿಷ ಬೇಕ್ರಿ. ಈಗ ಅವ್ ನಮಗೆ ಎರಡೂ ಸೈಡ್ ಸೈಕಲ್ ಮ್ಯಾಗ ಹೋಗಾಕ ಎಷ್ಟು ಬೇಕಂತ ಕೇಳ್ತಾನ್ರಿ ಅವ್. ಸೊ ಒಂದ್ ಸೈಡಿಗೆ ಹೋಗಾಕ 1 ತಾಸ 35 ನಿಮಿಷ ಬೇಕ್ರಿ. ಅಂದ್ರೆ ಇನ್ನೊಂದು ಸೈಡ್ 1 ತಾಸ 35 ನಿಮಿಷ ಬೇಕ್ರಿ. ಸೊ ಎರಡೂನು ಕೂಡಿಸ್ರಿ ಈಗ. ಸೊ ಎಷ್ಟ್ ಆಕತ್ರಿ ಅದು? 2 ತಾಸ 70 ನಿಮಿಷ ಆಕತ್ರಿ. ಬಟ್ ನಿಮಗ್ ಗೊತ್ತೈತ್ರಿ 70 ನಿಮಿಷ ಅಂತಂದ್ರ ಇದು 1 ತಾಸ 10 ನಿಮಿಷ ಐತ್ರಿ. ಯಾಕಂದ್ರ 60 ನಿಮಿಷಕ್ಕ 1 ತಾಸ ಆಕತ್ರಿ. ಸೊ ಹಂಗಾರ ಆ 60 ನಿಮಿಷ ಇದ್ದಿದ್ದು 1 ತಾಸ ಈ ಕಡೆ ಕೊಡೋಣ್ರಿ. ಸೊ ಇದು 3 ತಾಸ ಆಗತಿ. ಮ್ಯಾಲ್ಗಡೆ ಎಷ್ಟು ಉಳ್ದೈತ್ರಿ? ಇಲ್ಲಿ 10 ನಿಮಿಷ ಉಳ್ದೈತ್ರಿ. ಸೊ ಹಂಗಾರ ಈ ಕ್ವಶನ್ ಅದ ಆನ್ಸರ್ ಎಷ್ಟ್ ಆಕತ್ರಿ? 3 ತಾಸ 10 ನಿಮಿಷ. ನಮ್ದು ಆಪ್ಷನ್ ಎ ನಮ್ದು ಆನ್ಸರ್. ಹೇಳ್ರಿ, ಸಿಂಪಲ್ ಐತೇನಿಲ್ಪ? ರೈಟ್? ಎಸ್. ಸೊ ಸಿಂಪಲ್ ಐತ್ರಿ. ಸೊ ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಬರೀದೇನು ಅವಶ್ಯಕತೆ ಇಲ್ರಿ. ಓಕೆ, ಡೈರೆಕ್ಟ್ಲಿ ನೀವು ಕ್ವಶನ್ ನೋಡಿ ಓಕೆ ನೀವು ಡೈರೆಕ್ಟ್ಲಿ ಇದನ್ನ ಸಾಲ್ವ್ ಮಾಡ್ಬೋದು. ನಾನು ಜಸ್ಟ್ ಇಲ್ಲಿ ಬರೋದ್ ತೋರ್ಸಿನ ಅಷ್ಟೇ. ಓಕೆ, ಸೊ ನಾ ಇಲ್ಲಿ ಏನ್ ಮಾಡೀನ್ರಿ, ಜಸ್ಟ್ ಬರೋದ್ ತೋರ್ಸಿನ್ರಿ. ಚಲೋ.
ಈಗ ನೆಕ್ಸ್ಟ್ ನೋಡ್ರಿ, ಹೇಮಾ ಎಷ್ಟು ಅಂತಾನ್ರಿ 9 hours 55 minutes ಟು ವಾಕ್ ಎ ಸರ್ಟನ್ ಡಿಸ್ಟನ್ಸ್ ಅಂಡ್ ರಿಟರ್ನ್ ಬೈ ಸೈಕಲ್. ಅದ ಕ್ವಶನ್ ಐತ್ ನೋಡ್ರಿ ಇದು. ಹೌದಾ? ಈಗ ಎ ದಿಂತ್ರ ಬಿ ವರೆಗೂ ಇವ್ರು ಏನ್ ಮಾಡ್ಯಾರ್ರಿ, ವಾಕ್ ಮಾಡ್ಕೋತ ಹೋಗಿ ಸೈಕಲ್ ಮ್ಯಾಗ ಬಂದಿದ್ದಾರೆ. ಸೊ ಇದಕ್ ಟೈಮ್ ಎಷ್ಟು ತೊಗೊಂಡಾರ್ರಿ ಇವ್ರು ಟೋಟಲ್? ಸೊ ಇದಕ್ ತೊಗೊಂಡಿರುವಂತ ಟೈಮ್ 9 ತಾಸ 55 ನಿಮಿಷ ತೊಗೊಂಡಾರ. ಅಂದ್ರೆ ಹೆಚ್ಚು ಕಡಿಮೆ 10 ತಾಸು ತೊಗೊಂಡಾರ. ಇರ್ಲಿ, ಮತ್ತ 10 ತಾಸು ಅಂತ ರೌಂಡ್ ಫಿಗರ್ ಅವ ತೊಗೊಂಡಿಲ್ಲ ಅಲ್ಲಿ. ರೈಟ್. ಆಮೇಲೆ 12 ತಾಸು 30 ನಿಮಿಷ ತೊಗೊಂತಾರಂತ್ರಿ ಎರಡೂ ಸೈಡ್ ವಾಕ್ ಮಾಡಿ ಹೋಗಾಕ. ಎರಡೂ ಸೈಡ್ ವಾಕ್ ಮಾಡಾಕ. ಸೊ ಹೋಗ್ಬೇಕಾದ್ರೂ ನಡ್ಕೋತ ಹೋಗಿದಾರ್ರಿ, ಬರ್ಬೇಕಾದ್ರೂ ನಡ್ಕೋತ ಬಂದಿದಾರೆ. ಸೊ ಇಲ್ಲಿ ಟೋಟಲ್ ಟೈಮ್ ಎಷ್ಟು ತೊಗೊಂಡಾರಂತ್ರಿ ಅವ್ರ? 12 ತಾಸು 30 ನಿಮಿಷ ತೊಗೊಂಡಾರಂತ್ರಿ. 12 ತಾಸ 30 ನಿಮಿಷ ತೊಗೊಂಡಾರಂತ್ರಿ. ಸೊ ಇಲ್ಲಿದಿಂತ್ರ ಬಹಳ ಕ್ಲಿಯರ್ ಐತ್ರಿ. 12 ತಾಸು 30 ನಿಮಿಷ ತೊಗೊಂಡಾರಂದ್ರ ಎರಡು ಸೈಡ್ ನಡ್ಕೋತ ಹೋಗಾಕ 12 ತಾಸು 30 ನಿಮಿಷ ತೊಗೊಂಡಾರಂದ್ರ 1 ತಾಸು ನಡ್ಕೋತ ಹೋಗಾಕ 6 ತಾಸ 15 ನಿಮಿಷ ತೊಗೊಂತಾರೆ. ಸಿಂಪಲ್, 6 ತಾಸ 15 ನಿಮಿಷ ತೊಗೊಂತಾರೆ, ಮತ್ತೇನಿಲ್ಲ. ಸೊ ಇಲ್ಲಿ ನೀವು 6 ತಾಸ 15 ನಿಮಿಷನ ಇಲ್ಲಿ ಮೈನಸ್ ಮಾಡಿದ್ರಿ ಅಂತಂದ್ರ, ಸೊ ಇಲ್ಲಿದಿಂತ್ರ ನಿಮ್ಗೆ ಏನ್ ಗೊತ್ತಾಗ್ತೈತಪ್ಪ ಅಂತಂದ್ರ 3 ತಾಸ 40 ನಿಮಿಷ ಏನ್ ಟೈಮ್ ಐತಲ್ಲ, ಸೊ ಇದು ಎದಕ್ ತೊಗೊಂತಾನ್ರಿ ಅವ? ಸೈಕಲ್ ಒಂದು ಸೈಡ್ ಸೈಕಲ್ ಮ್ಯಾಗ ಹೋಗಾಕ ಇಷ್ಟು ಟೈಮ್ ತೊಗೊಂತಾನ್ರಿ. ಒಂದು ಸೈಡ್ ಸೈಕಲ್ ಮ್ಯಾಗ ಹೋಗಾಕ ಎಷ್ಟು ಟೈಮ್ ತೊಗೊಂತಾನ್ರಿ? 3 ತಾಸ 40 ನಿಮಿಷ ತೊಗೊಂತಾನ್ರಿ. ಸೊ ಕ್ವಶನ್ ಏನ್ ಕೇಳೇನ್ರಿ, ಎರಡೂ ಸೈಡ್ ಅವ ಸೈಕಲ್ ಮ್ಯಾಗ ಹೋಗಾಕ ಎಷ್ಟು ಟೈಮ್ ತಗೊಂತಾನ್ರಿ? ಸೊ ಇದನ್ನ ಡಬಲ್ ಮಾಡಿಬಿಡ್ರಿ. ಸೊ 3 2 6 ತಾಸ. ಓಕೆ, ಸೊ 40 + 40 ಅಂದ್ರು 80 ನಿಮಿಷ ಆಕೈತ್ರಿ. ಸೊ ಈಗ ಜಸ್ಟ್ ಹೇಳಿನ್ರಿ ನಿಮ್ಗ 80 ನಿಮಿಷ ಅಂತಂದ್ರ ಇದ್ರಾಗ ನಾವು ಏನಂತ ಬರ್ಕೋಬಹುದ್ರಿ? 60 ನಿಮಿಷ ಪ್ಲಸ್ 20 ನಿಮಿಷ ಅಂತ ಬರ್ಕೋಬಹುದ್ರಿ. ಯಾಕಂದ್ರ 60 ನಿಮಿಷ ಏನೈತ್ಲ ಇದು 1 ತಾಸ ಐತ್ರಿ ಅದು. ಹೌದಾ? ಸೊ ಇಲ್ಲಿ ಅದನ್ನ ಕೂಡ್ಸುನ್ರಿ, ಅಂದ್ರೆ ಇದರ ಅರ್ಥ 7 ತಾಸ 20 ನಿಮಿಷ ಆಕತ್ರಿ. ರೈಟ್. ಸೊ ಹಂಗಾರ ಈ ಕ್ವಶನ್ ಅದ ಆನ್ಸರ್ ಏನಾಕತ್ರಿ? 7 ತಾಸ 20 ನಿಮಿಷ. ದಟ್ ಈಸ್ ಆಪ್ಷನ್ ಎ ನಿಮ್ದ ಆನ್ಸರ್. ರೈಟ್. ಸ್ವಲ್ಪ ಏನ್ ಮಾಡ್ಯಾನ್ರಿ ಇಲ್ಲಿ, ಒಂದ್ ಸ್ವಲ್ಪ ಕ್ಯಾಲ್ಕುಲೇಷನ್ ಕೊಟ್ಟಾನ ಅಷ್ಟೇ. ಹೌದಾ? ಬಟ್ ನೀವು ಆರಾಮಾಗಿ ಕೂಲ್ ಆಗಿ ಎಕ್ಸಾಮ್ ಹಾಲ್ ಒಳಗೆ ಇದ್ರಿಪ್ಪ ಅಂತಂದ್ರೆ ಆರಾಮಾಗಿ ಇದನ್ನ ಕ್ವಶನ್ ನೀವು ಬಿಡಿಸ್ಬೋದ್ರಿ. ಓಕೆ, ಸೊ 7 ತಾಸ 20 ನಿಮಿಷ ಇದರದ ಆನ್ಸರ್ ಆಗ್ತೈತ್ರಿ. ರೈಟ್. ಚಲೋ. ರೈಟ್. ಸೊ ಇದು ಕ್ವಶನ್ ನೋಡ್ರಿ, RRB NTPC ಎಕ್ಸಾಮ್ ಒಳಗೆ ಬಂದೈತ್ರಿ ಅದ. ಓಕೆ, ಸೊ ಇದು ಸಿಮಿಲರ್ ಕ್ವಶನ್ ಐತ್ರಿ. ಓಕೆ, ಸೊ ಇದು ಸಿಮಿಲರ್ ಕ್ವಶನ್ ಐತ್ರಿ. ಸೊ ಇದನ್ನು ಒಂದ್ಸಲ ಸಾಲ್ವ್ ಮಾಡಿ ಬಿಡೋಣ್ರಿ. ರೈಟ್. ಇಲ್ಲೇನೈತ್ ನೋಡ್ರಿ, ಸೊ ವಿಜಯ 9 hours 50 minutes ತೊಗೊಂತಾರಂತ್ರಿ ಟು ವಾಕ್ ಫ್ರಮ್ ಹರ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎ ಸರ್ಟನ್ ಡೆಸ್ಟಿನೇಷನ್ ಅಂಡ್ ರಿಟರ್ನ್ ಟು ಹರ್ ಸ್ಟಾರ್ಟಿಂಗ್ ಪಾಯಿಂಟ್ ಬೈ ರನ್ನಿಂಗ್ ಅಗೇನ್. ಓಕೆ, ಅಂದ್ರ ಇಲ್ಲಿ ಏನ್ ಮಾಡಿದಾರ್ರಿ, ಹೋಗ್ಬೇಕಾದ್ರ ನಡ್ಕೋತ ಹೋಗಿದಾರ್ರಿ, ಆಮೇಲೆ ಬರ್ಬೇಕಾದ್ರ ಓಡ್ಕೋತ ಬಂದಿದಾರ್ರಿ. ಹೌದಾ? ಆಗಲೇ ಹೇಳಿದ್ನಲ್ಲ ನಿಮ್ಗೆ. ಸೊ ಓಡ್ಕೋತ ಹೋಗಿ ನಡ್ಕೋತ ಬರಕ್ ಎಷ್ಟು ಟೈಮ್ ತಗೊಂತಾರಂತ್ರಿ ಅವ್ರ? 9 ತಾಸ 50 ನಿಮಿಷ ತಗೊಂತಾರಂತ್ರಿ. ಅಂದ್ರ ಎ ದಿಂತ್ರ ಬಿ ವರೆಗೂ ಹೊಂಟಾರ್ರಿ. ಸೊ ಹೋಗ್ಬೇಕಾದ್ರ ವಾಕ್ ಮಾಡ್ಕೋತ ಹೋಗಿದಾರ್ರಿ, ಬರ್ಬೇಕಾದ್ರ ರನ್ನಿಂಗ್ ಮಾಡ್ಕೋತ ಬಂದಿದಾರ್ರಿ. ಸೊ ನಡ್ಕೋತ ಹೋಗಿ ಓಡ್ಕೋತ ಬಂದಿದಾರ್ರಿ. ಸೊ ಇದಕ್ಕೆ ಎಷ್ಟು ಟೈಮ್ ತಗೊಂಡಾರಂತ್ರಿ ಅವ್ರ? 9 ತಾಸ 50 ನಿಮಿಷ ಟೈಮ್ ತಗೊಂಡಾರಂತ್ರಿ. ಓಕೆ, ಸೊ 9 ತಾಸ 50 ನಿಮಿಷ ತಗೊಂಡಾರ್ರಿ. ರೈಟ್. ಸೊ ಮುಂದೆ ಏನ್ ಹೇಳ್ತಾನ್ರಿ ಅವ್ರ? ಟೇಕ್ಸ್ 12 hours and 20 minutes to walk both the origin and the destination to destination again to. ಸೊ ಈಗ ಏನ್ ಹೇಳ್ತಾನ್ರಿ ಅವ? ಎರಡೂ ಸೈಡ್ ವಾಕ್ ಮಾಡಿ ಹೋಗಾಕ. ಓಕೆ, ಎರಡೂ ಸೈಡ್ ವಾಕ್ ಮಾಡಿ ಹೋಗಾಕ ಅಂದ್ರ ನಡ್ಕೋತ ಹೋಗಿ ನಡ್ಕೋತ ಬರಾಕ. ಸೊ ಇದಕ್ಕೆ ಎಷ್ಟು ಟೈಮ್ ತಗೊಂತಾರಂತ್ರಿ? 12 ತಾಸ 20 ನಿಮಿಷ ತಗೊಂತಾರಂತ್ರಿ. 12 ತಾಸ 20 ನಿಮಿಷ ತಗೊಂತಾರ್ರಿ. ಸೊ ಆಬ್ವಿಯಸ್ಲಿ ಹಂಗಾರ ಓಡ್ಕೋತ ಹೋಗಿ ಓಡ್ಕೋತ ಬರಕ್ಕೆ ಎಷ್ಟು ಟೈಮ್ ತಗೊಂತಾರ ಅಂತ ಕೇಳ್ತಿರ್ಬೋದ್ರಿ ಅವ್ರು. ಆಬ್ವಿಯಸ್ಲಿ ಅದನ್ನ ಕೇಳಿದಾರ್ರಿ. ಹೌದಾ? ರೈಟ್. ಸೊ ಟು ಬೋತ್ ದಿ ವೇಸ್ ರನ್ನಿಂಗ್ ಹೌ ಮಚ್ ಟೈಮ್ ಶಿ ವಿಲ್ ಕಂಪ್ಲೀಟ್ ಅಂತ ಕೇಳಿದ್ದಾರೆ. ಸೊ ಏನಿಲ್ರಿ, ಬಹಳ ಸಿಂಪಲ್ ಐತಿ. ಅಗೇನ್ ಅದ ಹೇಳಿದ್ದ ಹೇಳುದ್ರಿ.
ಸೊ ಎರಡು ಸೈಡ್ ನಡ್ಕೋತ ಹೋಗಿ ನಡ್ಕೋತ ಬರಕ್ಕೆ ಎಷ್ಟು ತೊಗೊಂಡಾರ್ರಿ ಅವ್ರ 12 ತಾಸು 20 ನಿಮಿಷ ತೊಗೊಂಡಾರ್ರಿ. ಸೊ ಹಂಗಾದ್ರೆ ಒಂದ್ ಸೈಡ್ ನಡ್ಕೋತ ಹೋಗಕ್ ಅವ್ರು ಎಷ್ಟು ತೊಗೊಂತಾರ್ರಿ ಇದ್ರ ಅರ್ಧ, ದಟ್ ಈಸ್ 6 hours and 10 minutes. ಕರೆಕ್ಟ್ ರೈಟ್. ಸೊ ಎರಡು ಸೈಡ್ ನಡ್ಕೋತ ಹೋಗಿ ನಡ್ಕೋತ ಬಂದಿದಾರ್ರಿ, ಅಂದ್ರೆ ಒಂದ್ ಸೈಡ್ ಅವ್ರು ನಡ್ಕೋತ ಹೋಗ್ಬೇಕು ಅಂತ ಎಷ್ಟು ಟೈಮ್ ತಗೊಂತಾರ್ರಿ ಇದ್ರದ್ ಅರ್ಧ ತಗೊಂತಾರ್ರಿ. ಸೊ 12ರದ ಅರ್ಧ 6 ರೀ, 20ರದ ಅರ್ಧ 10. ಓಕೆ. ಸೊ ಈಗ ಇಲ್ಲಿ ನೋಡ್ರಿ, ಒಂದ್ ಸೈಡ್ ನಡ್ಕೋತ ಹೋಗಿದಾರ್ರಿ, ಒಂದ್ ಸೈಡ್ ಓಡ್ಕೋತ ಹೋಗಿದಾರ್ರಿ. ಸೊ ನಮಗೆ ಈಗ ಜಸ್ಟ್ ಏನ್ ಗೊತ್ತಾತ್ರಿ, ಒಂದ್ ಸೈಡ್ ನಡ್ಕೋತ ಹೋಗಾಕ 6 ತಾಸ್ 10 ನಿಮಿಷ ಬೇಕಂತ ಗೊತ್ತಾತ್ರಿ. ಸೊ ಹಂಗಾರ ಒಂದ್ ಸೈಡ್ ನಡ್ಕೋತ ಹೋಗಾಕ 6 ತಾಸ್ 10 ನಿಮಿಷ ಬೇಕಪ್ಪ ಅಂತಂದ್ರ ಈಗ ಇಲ್ಲಿ ನಾವು ಮೈನಸ್ ಮಾಡಿದೀವಿ ಅಂದ್ರ 3 ತಾಸ 40 ನಿಮಿಷ ಇದೇನ್ ಟೈಮ್ ಉಳ್ದೈತಲ್ಲ. ಸೊ ಇದು ಏನ್ ಹೇಳ್ತೈತಿ ಅಂತಂದ್ರ ಒಂದ್ ಸೈಡ್ ಓಡ್ಕೋತ ಹೋಗಾಕ ಎಷ್ಟು ಟೈಮ್ ಬೇಕ್ರಿ, ಒಂದ್ ಸೈಡ್ ರನ್ನಿಂಗ್ ಮಾಡ್ಕೋತ ಹೋಗಾಕ ಎಷ್ಟು ಟೈಮ್ ಬೇಕ್ರಿ, 3 ತಾಸ 40 ನಿಮಿಷ ಬೇಕ್ರಿ. ಸೊ ಈಗ ಎರಡೂ ಕಡೆ ನಾವು ರನ್ನಿಂಗ್ ಮಾಡ್ಬೇಕಪ್ಪ ಅಂತಂದ್ರ ಸೊ ಇದನ್ನ ಏನ್ ಮಾಡ್ರಿ, ಇದು ಒಂದ್ ಸೈಡ್ ಐತ್ರಿ. ಸೊ ಇದು ಒಂದ್ ಸೈಡ್ ಐತ್ರಿ, ಇದಕ್ಕೆ ಇಂಟು 2 ಮಾಡ್ರಿ, ಇಲ್ಲ ಇದನ್ನ ವ್ಯಾಲ್ಯೂ ಇನ್ನೊಂದ್ಸಲ ಆಡ್ ಮಾಡ್ರಿ, ಎರಡೂ ಒಂದರಿ ಹೌದೇ. ಸೊ ಇದನ್ನ ನೀವು ಕೂಡಿಸಿದ್ರಿ ಅಂದ್ರೆ ಎಷ್ಟ್ ಆಕತ್ರಿ, 6 ತಾಸ 80 ನಿಮಿಷ ಆಕತ್ರಿ. ಬಟ್ 80 ನಿಮಿಷ ಏನಿರ್ತೈತ್ರಿ, ಅದ 60 ನಿಮಿಷ ಪ್ಲಸ್ 20 ನಿಮಿಷ ಇರ್ತೈತ್ರಿ, ಹೌದಲ್ರಿ. ಸೊ 60 ಅಂದ್ರೆ ಎಷ್ಟ್ರಿ, 1 ತಾಸ ರೀ. ಸೊ ಇದಕ್ ನೀವು 1 ತಾಸ ಆಡ್ ಮಾಡಿದ್ರೆ ಎಷ್ಟ್ ಆಕತ್ರಿ, 7 ತಾಸ 20 ನಿಮಿಷ ಆಕತ್ರಿ. ಇವೆಲ್ಲ ಬರದ್ ತೋರ್ಸಾಕತ್ತೇನ್ರಿ ನಾ ನಿಮ್ಗ ಮೈ ಡಿಯರ್ ಸ್ಟೂಡೆಂಟ್ಸ್, ಹೌದಾ. ಸೊ ಬಹಳ ಕಡಿಮೆ ಟೈಮ್ದಾಗ ಇವನ್ನೆಲ್ಲ ಮಾಡ್ಬೋದ್ರಿ. ಇವೆಲ್ಲ ಮೈಂಡ್ ದಾಗ ಕ್ಯಾಲ್ಕುಲೇಷನ್ ಇರ್ತೈತ್ರಿ. 80 ಅಂತಂದ್ರ ನಿಮ್ಗೂ ಗೊತ್ತೈತ್ರಿ, ಬಹಳ ಬೇಸಿಕ್ ಐತಿದ, ಹೌದಾ. ಸೊ 7 ತಾಸ 20 ನಿಮಿಷ. ಸೊ 7 ತಾಸ 20 ನಿಮಿಷ ಏನೈತ್ರಿ, ಆಪ್ಷನ್ ಡಿ ನಿಮ್ದ ಕರೆಕ್ಟ್ ಆನ್ಸರ್ ಆಗ್ತೈತ್ರಿ. 7 ತಾಸ 20 ನಿಮಿಷ ಏನೈತಲ್ಲ ನಿಮ್ದು ಆಪ್ಷನ್ ಡಿ ಇದು ಕರೆಕ್ಟ್ ಆನ್ಸರ್ ಆಗ್ತೈತ್ರಿ, ರೈಟ್. ಓಕೆ, ಚಲೋ. ರೈಟ್. ಈಗ ಇದು ಕ್ವಶನ್ ಸಿಮಿಲರ್ ಐತ್ರಿ ಅದ. ಓಕೆ, ಇದು ಕ್ವಶನ್ ಏನೈತ್ರಿ, ಇದು ಸೇಮ್ ಐತ್ರಿ ಕ್ವಶನ್. ಸೊ ಇದನ್ನ ಏನ್ ಮಾಡ್ರಿ, ಇದನ್ನ ನೀವು ಹೋಮ್ವರ್ಕ್ ಸಾಲ್ವ್ ಮಾಡ್ರಿ. ಓಕೆ, ಸೊ ಇದನ್ನ ನನಗ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. ಓಕೆ, ಸೊ ಏನೈತ್ ನೋಡ್ರಿ ಇಲ್ಲಿ ಕ್ವಶನ್. ಬಾನು ಟೇಕ್ಸ್ ಟೋಟಲ್ 6 hours 50 minutes ಟು ವಾಕ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅಂಡ್ ರನ್ ಬ್ಯಾಕ್ ಟು ದಿ ಸ್ಟಾರ್ಟಿಂಗ್ ಪ್ಲೇಸ್. ಅಂದ್ರೆ ಇಲ್ಲೂ ಏನಾಗೈತ್ರಿ, ಎ ದಿಂತ್ರ ಬಿ ವರೆಗೂ ಒಂದು ಡಿಸ್ಟೆನ್ಸ್ ಐತ್ರಿ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾನ್ರಿ ಅವ, ಇಲ್ಲಿ ನಡ್ಕೋತ ಹೋಗಿದ್ದಾನ್ರಿ, ಆಮೇಲೆ ಓಡ್ಕೋತ ಬಂದಿದ್ದಾನ್ರಿ, ರೈಟ್. ಸೊ ನಡ್ಕೋತ ಹೋಗಿ ಓಡ್ಕೋತ ಬಂದಾನ್ರಿ, ಎಷ್ಟ್ ಟೈಮ್ ತಗೊಂಡಾನಂತ್ರಿ, 6 hours 50 minutes ತಗೊಂಡಾನಂತ್ರಿ. ಓಕೆ, ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾನ್ರಿ, ಅವನು ಎರಡೂ ಸೈಡ್ ನಡ್ಕೋತ ಹೋದಂತ ತಿಳ್ಕೊರಿ, ಎರಡೂ ಸೈಡ್ ನಡ್ಕೋತ ಹೋದ ಅಂತ ತಿಳ್ಕೊರಿ. ಸೊ ಎರಡೂ ಸೈಡ್ ನಡ್ಕೋತ ಹೋದಾಗ ಅವನಿಗೆ ಟೋಟಲ್ ಎಷ್ಟು ಟೈಮ್ ತಗೊಂತಾನಂತ್ರಿ, 8 ತಾಸ 30 ನಿಮಿಷ ತಗೊಂಡ. ಓಕೆ, ಸೊ ಹಂಗಾದ್ರ ಎರಡೂ ಸೈಡ್ ಅವನ ನಡ್ಕೋತ ಹೋಗ್ಬೇಕಂದ್ರ ಎಷ್ಟು ಟೈಮ್ ತಗೋತಾನಂತ ಕ್ವಶನ್ ಕೇಳಿದಾನ್ರಿ. ಓಕೆ, ಸೊ ಟೈಮ್ ಟೇಕನ್ ಟು ರನ್ ಆನ್ ಬೋತ್ ದಿ ಸೈಡ್ಸ್ ಈಸ್, ರೈಟ್. ಸೊ ಬಹಳ ಸಿಂಪಲ್ ಐತ್ರಿ, ಕ್ಯಾಲ್ಕುಲೇಷನ್ ಅಷ್ಟೇನಿಲ್ಲ ಇಲ್ಲಿ. ಓಕೆ, ಸೊ ಆರಾಮಾಗಿ ಸಾಲ್ವ್ ಮಾಡಿ ಇದರದ ಆನ್ಸರ್ನ ನನಗೆ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ, ರೈಟ್. ಸೊ ಪ್ರೀತಿ ಗೋಯಿಂಗ್ ಟು ಡೆಲ್ಲಿ. ಸೊ ಒಬ್ರು ಪ್ರೀತಿ ಅನ್ನೋರು ಏನದಾರ್ರಿ, ಅವರು ರಾಜಧಾನಿ ಎಕ್ಸ್ಪ್ರೆಸ್ ಒಳಗಡೆ ಅವರು ಡೆಲ್ಲಿದಿಂತ್ರ ಹೊಂಟಿದಾರ್ರಿ. ಸೊ ಅವ್ರದ್ದು ಟ್ರೈನ್ ಏನೈತ್ಲ 6 ನಿಮಿಷ ಲೇಟ್ ಐತ್ರಿ. ಓಕೆ, ಸೊ ಅವ್ರ ಟ್ರೈನ್ ಏನೈತ್ರಿ 6 ನಿಮಿಷ ಲೇಟ್ ಐತ್ರಿ. ಓಕೆ, 6 ನಿಮಿಷ ಲೇಟ್ ಐತ್ರಿ. ಅದಾದ್ಮೇಲೆ ಮುಂದೇನ್ ಹೇಳ್ತಾರ್ರಿ ಅವ್ರ, ಸೊ ಡ್ರೈವರ್ ಏನ್ ಮಾಡ್ತಾನಪ್ಪ ಅಂದ್ರ ಆ ಟ್ರೈನದ ಸ್ಪೀಡ್ ನ 4 km/h ಹೆಚ್ಚಿಗೆ ಮಾಡ್ತಾನ್ರಿ. ಓಕೆ, 4 km/h ಹೆಚ್ಚಿಗೆ ಮಾಡ್ತಾನ್ರಿ. ಆಮೇಲೆ ಹಿಂಗ್ ಮಾಡೋದ್ರಿಂತ ಅದು ಟ್ರೈನ್ ಏನೈತಲ್ಲ ಕರೆಕ್ಟ್ ಟೈಮಿಗೆ ಪ್ಲಾಟ್ಫಾರ್ಮಿಗೆ ರೀಚ್ ಆಗ್ತೈತಿ ಅಥವಾ ಸ್ಟೇಷನ್ಗೆ ರೀಚ್ ಆಗ್ತೈತಿ. ಓಕೆ, ಸೊ ಆ ಪ್ಲಾಟ್ಫಾರ್ಮ್ ಎಷ್ಟು ಕಿಲೋಮೀಟರ್ಸ್ ದೂರದಾಗಿತ್ರಿ, 36 ಕಿಲೋಮೀಟರ್ಸ್ ದೂರದಾಗಿತ್ರಿ. ಸೊ ಹಂಗಾದ್ರ ಆ ಟ್ರೈನದ ಮುಂಚೆ ಎಷ್ಟು ಸ್ಪೀಡ್ ಇತ್ತು ಅಂತ ಕೇಳಿದಾನ್ರಿ. ಟ್ರೈನದ ವೇಗ ಮುಂಚೆ ಎಷ್ಟಿತ್ತು ಅಂತ ಕೇಳಿದಾನ್ರಿ.
ಈಗ ನೋಡ್ರಿ ಆಕ್ಚುಲಿ ಇದು ಕ್ವಶನ್ ಸ್ವಲ್ಪ ಲೆಂದಿ ಐತ್ರಿ. ಓಕೆ, ಆಮೇಲೆ ಇದು ಬಹಳ ಸಲ ಎಕ್ಸಾಮಿಗೆ ಬಂದೈತ್ರಿ. ಅದು ಇಲ್ಲ RPF ತೊಗೊಂಡೇನ್ರಿ, ಮುಂದೆ ನಾನು ನಿಮಗ ಗ್ರೂಪ್ ಡಿದೂ ತೋರಿಸ್ತೇನ್ರಿ. ಗ್ರೂಪ್ ಡಿ ಒಳಗೂ ಇದು ಕ್ವಶನ್ ಬಂದೈತ್ರಿ. ಓಕೆ, ಬಟ್ ಈ ಕ್ವಶನ್ 10 ಸೆಕೆಂಡ್ ಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಐತ್ರಿ. ಓಕೆ, ಹಾ, ಬಟ್ ನಾನ್ ನಿಮಗೆ ಇಲ್ಲೊಂದು ಟೆಕ್ನಿಕ್ ಹೇಳ್ತೇನ್ರಿ. ಸೊ ಆ ಟೆಕ್ನಿಕ್ ದಿಂತ್ರ ಈ ಕ್ವಶನ್ ನೀವ್ ಏನೈತ್ಲ 30 ಸೆಕೆಂಡ್ ಸಾಲ್ವ್ ಮಾಡಬಹುದು. ಉಳಿಕೆದವ್ರಿಗೆ ಇದು 2 ನಿಮಿಷ ಬೇಕ್ರಿ ಇದು ಸಾಲ್ವ್ ಮಾಡಕ. ಬಟ್ ನಾ ಹೇಳಿರೋ ಟೆಕ್ನಿಕ್ ನ ನೀವು ಯೂಸ್ ಮಾಡಿದಿರಿ ಅಂತಂದ್ರೆ ಈ ಕ್ವಶನ್ ನ ಅವ್ರಕ್ಕಿಂತ ಮೊದಲ ಕಡಿಮೆ ಕ್ಯಾಲ್ಕುಲೇಷನ್ಸ್ ದಾಗ ಓಕೆ 30 ಸೆಕೆಂಡ್ ನೀವು ಸಾಲ್ವ್ ಮಾಡಬಹುದು. ಓಕೆ, ರೈಟ್. ನಾ ಇಲ್ಲಿ ನಿಮಗೊಂದು ಫಾರ್ಮುಲಾ ಕೊಡ್ತೇನೆ. ಬಟ್ ಇಲ್ಲಿ ನೋಡ್ರಿ, ಈಗ ಯಾರು ಬೇರೆದವ್ರು ಸಾಲ್ವ್ ಮಾಡ್ತಾರ ನೋಡ್ರಿ, ಅವ್ರಿಗೆ ಯಾಕೆ ಇದು 2 ನಿಮಿಷ ಟೈಮ್ ತಗೊಂತ ಇದು ಗೊತ್ತೇನ್ರಿ? ಯಾಕಂದ್ರ ಇಲ್ಲೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರ್ತೈತ್ರಿ. ಸೊ ಯಾವ ಫಾರ್ಮ್ದಾಗ್ರಿ? ax² ಪ್ಲಸ್ ಆರ್ ಮೈನಸ್ bx ಪ್ಲಸ್ ಆರ್ ಮೈನಸ್ c ಈಕ್ವಲ್ ಟು 0. ಈ ತರ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರ್ತೈತಿ. ಸೊ ಈ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ನ ನೀವು ಸಾಲ್ವ್ ಮಾಡಿ ನೀವು ಎಕ್ಸ್ ವ್ಯಾಲ್ಯೂ ತೆಗಿಬೇಕ್ರಿ ಅಥವಾ ಸ್ಪೀಡ್ ವ್ಯಾಲ್ಯೂ ತೆಗಿಬೇಕ್ರಿ. ಇಲ್ಲಿ ಎಕ್ಸ್ ಪ್ಲೇಸ್ ದಾಗ ಏನ್ ಇರ್ತೈತ್ರಿ? ಸ್ಪೀಡ್ ಇರ್ತೈತ್ರಿ. ಸೊ ಈಗ ನೀವು ಸ್ಕೂಲ್ ಡೇಸ್ ದಾಗ ಮಾಡಿರ್ತೀರಿ ಅದನ್ನ ಡೆಫಿನೆಟ್ಲಿ. ಸೊ ಇಲ್ಲಿ ಏನ್ ಮಾಡ್ತೀರಿ? ಎ ಮತ್ತ ಸಿ ನ ಗುಣಾಕಾರ ಮಾಡ್ತೀರಿ. ಸೊ ಇದನ್ನ ಗುಣಾಕಾರ ಮಾಡಿದ್ಮ್ಯಾಗ ಇದನ್ನ 2 ನಂಬರ್ಸಿಗೆ ಹೊಡ್ಕೊಂತೀರಿ. ಸೊ ಅದನ್ನ ಹೊಡ್ಕೊಂಡು ಏನ್ ಮಾಡ್ತೀರಿ? ಸೊ ಇವನ್ನೆರಡೂ ಗುಣಾಕಾರ ಮಾಡಿದಾಗ AC ಬರ್ಬೇಕ್ರಿ. ಆಮೇಲೆ ಇವ 2 ಸಂಖ್ಯೆನ ಕೂಡಿಸಿದ್ರ ಅಥವಾ ಕಳೆದ್ರ ಎಷ್ಟು ಬರ್ಬೇಕ್ರಿ? ಈ ಮಧ್ಯೆ ಇರುವಂತ ನಂಬರ್ ಬರ್ಬೇಕ್ರಿ. ಓಕೆ, ಸೊ ಪ್ಲಸ್ ಬಿ ಇತ್ತಂದ್ರೆ ಪ್ಲಸ್ ಬಿ ಬರ್ಬೇಕ್ರಿ, ಮೈನಸ್ ಬಿ ಇತ್ತಂದ್ರೆ ಮೈನಸ್ ಬಿ ಬರ್ಬೇಕ್ರಿ. ಹೌದಾ? ಸೊ ಈ 2 ನಂಬರ್ಸ್ ಫೈಂಡ್ ಮಾಡಕ್ಕೂ ಟೈಮ್ ಭಾಳ ಬೇಕ್ರಿ. ರೈಟ್? ಸಿಂಪಲ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ರಿ. ಸೊ ಹಿಂಗಾಗಿ ಇದು ಈ ಪಾರ್ಟ್ ಈ ಕ್ವಶನ್ ಒಳಗೆ ಬರೋದ್ರಿಂತ ಈ ಕ್ವಶನ್ ಏನೈತಲ್ಲ ಸ್ವಲ್ಪ ಇದು ಕ್ಯಾಲ್ಕುಲೇಟಿವ್ ಆಕೈತ್ರಿ. ಅರ್ಥ ಐತ್ರಿ? ಅಥವಾ ಲೆಂದಿ ಆಕೈತ್ರಿ. ಬಟ್ ನಾ ನಿಮಗ ಈ ಕ್ಯಾಲ್ಕುಲೇಷನ್ ಏನೈತಲ್ಲ ವಿದಿನ್ 10 ಸೆಕೆಂಡ್ಸ್ ಯಾವ್ದ್ರಿ? ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಏನ್ ಸಾಲ್ವ್ ಮಾಡೋದೈತಲ್ಲ ಇದನ್ನ 10 ಸೆಕೆಂಡ್ ದಾಗ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಹೇಳ್ತೇನ್ರಿ. ಅಂದ್ರೆ ಉಳಿದಿದ್ದ ಪಾರ್ಟ್ ಏನೈತಲ್ಲ ಅದನ್ನ 20 ಸೆಕೆಂಡ್ ದಾಗ ನೀವು ಸಾಲ್ವ್ ಮಾಡ್ತೀವಿ. ಅಂದ್ರೆ ಹೆಚ್ಚು ಕಡಿಮೆ 30 ಸೆಕೆಂಡ್ ಒಳಗೆ ಈ ಕ್ವಶನ್ ನೀವು ಆನ್ಸರ್ ಮಾಡ್ಬೋದು. ಓಕೆ, ರೈಟ್. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕ್ರಿ? ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕ್ರಿ. ಓಕೆ, ಸೊ ರೆಡಿಮೇಡ್ ಫಾರ್ಮುಲಾ ಐತ್ರಿ ಅದ. ಸೊ ರೆಡಿಮೇಡ್ ಫಾರ್ಮುಲಾ ಐತ್ರಿ. ಅದು ಫಾರ್ಮುಲಾ ಏನೈತಿ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ್ರಿ. ಓಕೆ, ನಾನು ಸ್ವಲ್ಪ ಇದನ್ನ ಕ್ವಶನ್ ನ ಸಣ್ಣದ್ ಮಾಡ್ತೇನ್ರಿ. ಓಕೆ, ರೈಟ್. ಚಲೋ, ಈಗ ಫಾರ್ಮುಲಾ ನೋಡ್ರಿ ಏನೈತ್ರಿ? ಡಿ ಇಸ್ ಈಕ್ವಲ್ ಟು ಅಂದ್ರೆ ಡಿಸ್ಟನ್ಸ್ ಸ್ಪೀಡ್ ಇಂಟು ದಿ ಬ್ರಾಕೆಟ್ ಸ್ಪೀಡ್ ಪ್ಲಸ್ ಆರ್ ಮೈನಸ್ ಎ ಡೆಲ್ಟಾ ಟಿ ಡಿವೈಡೆಡ್ ಬೈ ಎ. ಓಕೆ, ಇದು ನಿಮ್ದು ಫಾರ್ಮುಲಾ ಐತ್ರಿ. ಸೊ ಇಲ್ಲಿ ಗಾಬರಿ ಆಗಕ್ ಹೋಗ್ಬೇಡ್ರಿ. ಇಲ್ಲಿ ಡೆಲ್ಟಾ ಅದು ಏನ್ ಬರ್ದಿನಲ್ಲ ಅದನ್ನ ಹೇಳ್ತೇನೆ ನಿಮಗೆ. ಅದೇನ್ ಅಂತಪರಿ ಏನ ಬಹಳ ಟಫ್ ಇರುವಂತ ವಿಷಯ ಏನಲ್ರಿ. ನೋಡ್ರಿ, ಈ ಡೆಲ್ಟಾ ಟಿ ಅಂತ ನಾ ಇಲ್ಲಿ ಏನ್ ಬರ್ದಿನಲ್ಲ ಇದು ಏನಪ್ಪಾ ಅಂದ್ರ ಸಮಯದ ವ್ಯತ್ಯಾಸ. ಡೆಲ್ಟಾ ಟಿ ಅಂದ್ರೆ ಏನ್ರಿ? ಸಮಯದ ವ್ಯತ್ಯಾಸ. ಸೊ ನೀವಲ್ಲಿ ಇದನ್ನ ಬರ್ಕೊಂಡ ನೀವಲ್ಲಿ ಕನ್ನಡ ಒಳಗೆ ಬರ್ಕೊಂಡ್ಬಿಟ್ರಿ ಸಮಯದ ವ್ಯತ್ಯಾಸ ಅಂತೇಳಿ. ಈಗ ಈ ಕ್ವಶನ್ದಾಗ ನೀವು ನೋಡುದಾದ್ರ ಸಮಯದ ವ್ಯತ್ಯಾಸ ಅಂತಂದ್ರ ಅವನು ಎಷ್ಟ್ ನಿಮಿಷ ಲೇಟ್ ಅದಾನ್ರಿ? 6 ನಿಮಿಷ ಲೇಟ್ ಅದಾನ್ರಿ. ಹೌದಾ? ಅಂದ್ರೆ ಒಂದು ನಾರ್ಮಲ್ ಟೈಮಿಂಗ್ ಗಿಂತ 6 ನಿಮಿಷ ಲೇಟ್ ಅದಾನ್ರಿ. ಸೊ ಇಲ್ಲಿ ನೀವು ಏನ್ ವ್ಯಾಲ್ಯೂ ಬರಿಬೇಕ್ರಿ? 6 ನಿಮಿಷ ಅಂತ ಬರಿಬೇಕ್ರಿ. ಸಿಂಪಲ್. ಅರ್ಥ ಐತ್ರಿ? ರೈಟ್. ಸೊ ಇಲ್ಲಿ ಏನ್ ಮಾಡ್ಬೇಕ್ರಿ? 6 ನಿಮಿಷ ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಎ ಅಂತ ಬರ್ದಿವ್ರು ನಾವು, ಎ. ಓಕೆ, ಸೊ ಈ ಎ ಏನೈತ್ರಿ? ಅವನು ಎಷ್ಟು ಸ್ಪೀಡ್ ನ ಹೆಚ್ಚಿಗೆ ಮಾಡ್ತಾನ ನೋಡ್ರಿ. ಸೊ ಇಲ್ಲಿ ಡ್ರೈವರ್ ಏನ್ ಮಾಡಿದಾನ್ರಿ? ಅದರದ್ದು ಸ್ಪೀಡ್ ನ 4 km/h ಹೆಚ್ಚಿಗೆ ಮಾಡಿದಾನ್ರಿ. ಕರೆಕ್ಟ್? ಸೊ 4 km/h ಹೆಚ್ಚಿಗೆ ಮಾಡಿದಾನ ಅಂತಂದ್ರ ಇಲ್ಲಿ ಎ ವ್ಯಾಲ್ಯೂ ಏನ್ ಬರ್ತೈತ್ರಿ? 4 km/h ಬರ್ತೈತ್ರಿ ಎದ್ ವ್ಯಾಲ್ಯೂ. ಅರ್ಥ ಐತ್ರಿ? ಸೊ ಒಂದ್ ವೇಳೆ ನೋಡ್ರಿ ಅದಕ್ಕ ನಾ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಬರ್ದೇನೆ. ಸೊ ಪ್ಲಸ್ ಆರ್ ಮೈನಸ್ ಅಂತ ಯಾಕೆ ಬರ್ದೇನೆ ಗೊತ್ತೇನ್ರಿ? ಒಂದ್ ವೇಳೆ ಅವ ಸ್ಪೀಡ್ ಹೆಚ್ಚಿಗೆ ಮಾಡಿದ ಅಂತಂದ್ರ ನೀವು ಅಲ್ಲಿ ಪ್ಲಸ್ ತಗೋಬೇಕ್ರಿ. ಒಂದ್ ವೇಳೆ ಸ್ಪೀಡ್ ನ ಕಡಿಮೆ ಮಾಡಿದ ಅಂತ ತಿಳ್ಕೊರಿ ಅವಾಗ ನೀವು ಮೈನಸ್ ತಗೋಬೇಕ್ರಿ. ನೆನಪಿರ್ಲಿ ಈ ವಿಷಯ. ಅರ್ಥ ಐತ್ರಿ? ಸೊ ಮೈನಸ್ ಯಾವಾಗ ತಗೋಬೇಕ್ರಿ? ಸ್ಪೀಡ್ ನ ಕಡಿಮೆ ಮಾಡಿದ್ರ. ಅರ್ಥ ಐತ್ರಿ? ಸೊ ಇಲ್ಲಿ ಏನ್ ಮಾಡ್ಯಾನ್ರಿ? ಅವ ಸ್ಪೀಡ್ ನ ಹೆಚ್ಚಿಗೆ ಮಾಡಿದಾನ್ರಿ. ಸೊ ಎ ವ್ಯಾಲ್ಯೂ ಏನೈತ್ರಿ? ಸೊ ಆ ಡ್ರೈವರ್ ಸ್ಪೀಡ್ ನ ಹೆಚ್ಚಿಗೆ ಮಾಡ್ತಾನೋ ಏನ್ ಕಡಿಮೆ ಮಾಡ್ತಾನ್ರಿ ಅದು ಎ ಐತ್ರಿ. ಅಥವಾ ಎಷ್ಟ್ ಹೆಚ್ಚಿಗೆ ಮಾಡ್ತಾನೋ ಅಥವಾ ಎಷ್ಟ್ ಕಡಿಮೆ ಮಾಡ್ತಾನಲ್ಲ ಅದು ಎ ಐತ್ರಿ. ಅರ್ಥ ಐತ್ರಿ? ಸೊ ಇಲ್ಲಿ ಎದ್ ವ್ಯಾಲ್ಯೂ ಏನಾತ್ರಿ? ಇಲ್ಲಿ ಅವರು ಸ್ಪೀಡ್ ನ ಎಷ್ಟ್ ಹೆಚ್ಚಿಗೆ ಮಾಡ್ತಾರೋ ಅಥವಾ ಎಷ್ಟ್ ಕಡಿಮೆ ಮಾಡ್ತಾರ ಅದು ಎ ಐತ್ರಿ. ಕ್ಲಿಯರ್? ರೈಟ್. ಆಮೇಲೆ ಈ ಎಸ್ ಇಲ್ಲಿ ಇರ್ಬೋದ್ರಿ ಅಥವಾ ಇದಿರ್ಬೋದ್ರಿ. ಇದು ಏನೈತ್ರಿ? ಆ ಟ್ರೈನ್ ಅಥವಾ ಆ ಕಾರ್ ಅಥವಾ ಬೈಕ್ ಏನೂ ಇರ್ಲ್ರಿ.
ಸೊ ಅದರದ್ದು ಮೊದಲ ಸ್ಪೀಡ್ ಎಷ್ಟಿತ್ರಿ? ಓಕೆ, ಮೂಲವಾಗಿ ಅದರದ್ದು ಸ್ಪೀಡ್ ಎಷ್ಟಿತ್ರಿ? ಎಸ್ ಸ್ಪೀಡ್. ಆಮೇಲೆ ಡಿ ಏನೈತಲ್ಲ ಇದು ಡಿಸ್ಟನ್ಸ್ ಐತ್ರಿ. ಸಿಂಪಲ್. ಡಿ ಏನೈತ್ರಿ? ಇದ ಡಿಸ್ಟನ್ಸ್ ಐತ್ರಿ. ಅರ್ಥ ಐತ್ರಿ? ಡಿ ಏನೈತ್ರಿ? ಇದ ಡಿಸ್ಟನ್ಸ್ ಐತ್ರಿ. ಇಷ್ಟ ನೋಡ್ರಿ, ಮತ್ತೇನಿಲ್ಲ. ಕರೆಕ್ಟ್, ರೈಟ್. ಸೊ ಇದನ್ನ ಈಗ ನಾವ್ ಏನ್ ಮಾಡೋಣ್ರಿ? ಇದನ್ನ ಇಲ್ಲಿ ಅಪ್ಲೈ ಮಾಡೋಣ್ರಿ. ಓಕೆ, ಅಪ್ಲೈ ಮಾಡೋಣ್ರಿ. ನೋಡ್ರಿ, ಒಂದು 2-3 ಕ್ವಶನ್ಸ್ ತಗೊಂಡಿನ್ರಿ ನಾ ಇಲ್ಲಿ. ತಲೆ ಕೆಡ್ಸ್ಕೊಬೇಡ್ರಿ. ಇಲ್ಲಿ ಒಂದ್ ವೇಳೆ ಅರ್ಥ ಆಗ್ಲಿಕ್ಕಂದ್ರೂ ಮುಂದಿನ ಕ್ವಶನ್ ದಾಗರ ಅರ್ಥ ಆಗೈತ್ರಿ. ರೈಟ್. ಡಿ ಏನೈತಿ ನೋಡ್ರಿ? ಡಿ ಡಿಸ್ಟನ್ಸ್ ಎಷ್ಟೈತಪ್ಪ? 36 ಐತಿ. ಸೊ ಇಲ್ಲಿ ಏನ್ ಮಾಡೋಣ್ರಿ? 36 ಬರೀವ್ರಿ. 36. ಆಮೇಲೆ ಎಸ್ ಸರ್ ಅದನ್ನ ಕಂಡು ಹಿಡಿಬೇಕಾಗೈತ್ರಿ. ಎಸ್. ಸೊ ಈಗ ನಾವು ಪ್ಲಸ್ ಎ ಅಂತ ಬರಿಬೇಕು ಏನು ಮೈನಸ್ ಎ ಅಂತ ಬರಿಬೇಕ್ರಿ? ಸೊ ಸರ್ ಹೇಳ್ಯಾರ್ರಿ, ಸ್ಪೀಡ್ ಹೆಚ್ಚಿಗೆ ಮಾಡಿದ್ರ ಪ್ಲಸ್ ಅಂತ ಬರಿಬೇಕು, ಸ್ಪೀಡ್ ಕಡಿಮೆ ಮಾಡಿದ್ರ ಮೈನಸ್ ಅಂತ ಬರಿಬೇಕು. ಸೊ ಇಲ್ಲಿ ಸ್ಪೀಡ್ ಅವ ಹೆಚ್ಚಿಗೆ ಮಾಡಿದಾನ್ರಿ. ಸೊ ಹೆಚ್ಚಿಗೆ ಮಾಡಿದಾನಂದ್ರೆ ಇಲ್ಲಿ +4 ಅಂತ ಬರೀವ್ರಿ. ರೈಟ್. ಆಮೇಲೆ ಡೆಲ್ಟಾ ಟಿ ಅಂದ್ರ ಸಮಯದ ವ್ಯತ್ಯಾಸ. ಸೊ ಎಷ್ಟು ಸಮಯದ ವ್ಯತ್ಯಾಸ ಐತ್ರಿ? ಇಲ್ಲಿ 6 ನಿಮಿಷ ಐತ್ರಿ. ಬಟ್ ಇದನ್ನ ನಾವ್ ಏನ್ ಮಾಡೋಣ್ರಿ? 6/10 ಅಂತ ಬರೀವ್ರಿ. ಸಾರಿ, 6/60 ಅಂತ ಬರೀವ್ರಿ. ಯಾಕೆ ಹೇಳ್ರಿ? ಯಾಕಂದ್ರೆ ಇದು ನಿಮಿಷದಾಗ ಐತ್ರಿ. ಸೊ ಗಂಟೆ ಒಳಗ್ ಕನ್ವರ್ಟ್ ಆಗ್ಬೇಕಲ್ಲ ಇದು, ಹೌದಲ್ರಿ? ಯಾಕಂದ್ರೆ ನಮ್ದು ಸ್ಪೀಡ್ ನೋಡ್ರಿ ಇಲ್ಲಿ km/h ಐತ್ರಿ. ಸೊ ಹಂಗಾರ ಟೈಮಿಂಗ್ ಹೆಂಗ್ ಮಿನಿಟ್ ದಾಗ ಇರಾಕ್ ಸಾಧ್ಯ ಐತ್ರಿ, ಹೌದಲ್ರಿ? ಸೊ ಅದಕ್ಕ ನಾವ್ ಇದನ್ನ ಏನ್ ಮಾಡೋಣ್ರಿ? ಸೊ 6/60 ಅಂತ ಬರೀವ್ರಿ. ತೆಳಗಡೆ ಎ ಎಷ್ಟೈತ್ರಿ? 4 ಐತ್ರಿ. ಸೊ ಇಲ್ಲಿ 4 ಬರೀವ್ರಿ. ರೈಟ್. ಸೊ ಈಗ ಇದನ್ನ 6 ಮತ್ತ ಇದು ಎಷ್ಟಾಕತ್ರಿ? 10. 6 10. ಓಕೆ. ಸೊ ಈಗ ಇದೇನ್ ಮಾಡೋಣ್ರಿ? 4 × 10 40 ಆತ್ರಿ. ಸೊ ಈ 40ನ ಈ ಕಡೆ ತಗೊಂಡ್ಬರೋಣ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 36 ಇಂಟು ಇದು ಏನಾಕತ್ರಿ? ಇಲ್ಲಿ 40 ಆಕತ್ರಿ. ಈಕ್ವಲ್ ಟು ಎಸ್ ಇಂಟು ಎಸ್ ಪ್ಲಸ್ 4. ನೋಡ್ರಿ, ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಐತ್ರಿ. ಓಕೆ, ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಐತಿ. ಸೊ ಈಗ ನೀವು ನನ್ನ ಕೇಳಿದ್ರ ಇಲ್ಲಿಗೆ ನಿಮ್ದು ಆನ್ಸರ್ನ ನಾ ತೋರಿಸ್ತೇನೆ. ಇದ ಸ್ಟೆಪ್ನ ನಾನು ನಿಮ್ಗೆ ಆನ್ಸರ್ ತೋರಿಸ್ತೇನೆ. ಈಗ ನಾ ಆಗಲೇ ಹೇಳಿದ್ನಲ್ಲ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇದನ್ನ 2 ನಿಮಿಷ ಅಥವಾ 3 ನಿಮಿಷ ತಗೊಂತಾರ ಅಂತೇಳಿ. ಅವ್ರು ಯಾಕೆ ಅದನ್ನ 2 ನಿಮಿಷ ಅಥವಾ 3 ನಿಮಿಷ ತಗೊಂತಾರಪ್ಪ ಅಂತಂದ್ರ ಅದನ್ನ ನೀವು ಕೇಳ್ರಿ. ಇಲ್ಲಿ ಅವರು ಎಸ್ ನ ಮಲ್ಟಿಪ್ಲೈ ಮಾಡ್ತಾರೆ, ಇದನ್ನ ಇದಕ್ಕೆ ಗುಣಾಕಾರ ಮಾಡ್ತಾರ್ರಿ. ಇದು s² ಆಕತ್ರಿ. ಆಮೇಲೆ ಇದನ್ನ ಇದಕ್ಕೆ ಗುಣಾಕಾರ ಮಾಡ್ತಾನ್ರಿ, ಇದು 4s ಆಕತ್ರಿ. ಓಕೆ. ಸೊ ಇದು 4s ಆತ್ರಿ. ಈಕ್ವಲ್ ಟು ಈಗ ಇವನ್ 2 ಗುಣಾಕಾರ ಮಾಡ್ತಾರೆ. ಓಕೆ. ಸೊ ಅದು ಎಷ್ಟು ಬರ್ದೈತ್ರಿ? 36 × 40. ಈಗ ಇದನ್ನ ಮತ್ತೆ ಆ ಕಡೆ ಕಳಿಸಿ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಅವ್ರು ಸಾಲ್ವ್ ಮಾಡ್ತಾರೆ. ರೈಟ್. ಸೊ ಅದು ಬಹಳ ಟೈಮ್ ತಗೊಂತೈತಿ. ಎಸ್ದು 2 ವ್ಯಾಲ್ಯೂ ಬರ್ತಾವ, ಒಂದು ಪಾಸಿಟಿವ್ ಬರ್ತೈತ್ರಿ, ಇನ್ನೊಂದು ನೆಗೆಟಿವ್ ಬರ್ತದ, ಅಥವಾ 2 ಪಾಸಿಟಿವ್ ಬರ್ಬೋದ್ರಿ. ರೈಟ್. ಸೊ ಅವಾಗ ಅದ್ರಾಗಿಂದು ಒಂದು ವ್ಯಾಲ್ಯೂ ಏನೈತಿಲ್ಲ ನೀವು ಆಪ್ಷನ್ ಒಳಗೆ ಹುಡುಕ್ಬೇಕ್ರಿ. ಓಕೆ, ಅಷ್ಟು ಟೈಮ್ ತಗೊಂತೈತ್ರಿ ಅದು. ಸೊ ಬೇಕಾದ್ರೆ ಇದನ್ನ ನೀವು ಟ್ರೈ ಮಾಡ್ರಿ. ಓಕೆ, ಈ ಮೆಥಡ್ ಏನೈತಲ್ಲ ಇದನ್ನ ನೀವು ಟ್ರೈ ಮಾಡ್ರಿ. ನಮ್ದು ಮತ್ತು ನಿಮ್ದು ಆನ್ಸರ್ ಮ್ಯಾಚ್ ಆಗ್ತತಿಲ್ ನೋಡ್ರಿ. ಬಟ್ ಈಗ ಇಲ್ಲಿ ಸೆಕೆಂಡ್ಸ್ ದಾಗ ಆನ್ಸರ್ ಮಾಡೋದಾದ್ರ ನನ್ನ ನೀವು ಕೇಳಿದ್ರ ಇಲ್ಲಿ ಆನ್ಸರ್ ಏನಾಕೈತಿ ನೋಡ್ರಿ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನನಗೆ ಹೇಳ್ರಿ, ಈಗ ಇದು ಎಸ್ ಐತ್ರಿ, ಆಮೇಲೆ ಇದು s+4 ಐತ್ರಿ. ಇವು ಎರಡು ತರದ್ದು ನಾವು ವ್ಯತ್ಯಾಸ ತಗೊಂಡ್ರ ಎಷ್ಟು ಬರ್ತೈತ್ರಿ? 4 ಬರ್ತೈತ್ರಿ. ಬೇಕಾದ್ರೆ ನೋಡ್ರಿ, ವ್ಯತ್ಯಾಸ ಅಂದ್ರೆ ದೊಡ್ಡದ್ರೊಳಗೆ ಸಣ್ಣ ಕಳಿತ್ರಿ. ಸೊ s+4 ಐತ್ರಿ, ಇದ್ರೊಳಗೆ ನಾ ಎಸ್ ಕಳಿತೇನ್ರಿ. ಅಂದ್ರೆ ಈ ಎಸ್ ಏನೈತಲ್ಲ ಇದು ಒಂದು ಟರ್ಮ್ ತಗೊಂಡಿನ್ರಿ ನಾನು. s+4 ಏನೈತಲ್ಲ ಇದನ್ನ ಇನ್ನೊಂದು ಟರ್ಮ್ ತಗೊಂಡಿನ್ರಿ. ಈಗ ಇವು ಎರಡು ತರದ್ದು ವ್ಯತ್ಯಾಸನ ತೆಗೆದಾಗ ಇಲ್ಲಿ ನೋಡ್ರಿ, ಇಲ್ಲಿ ಏನಾಕತ್ರಿ? +s - s ಕ್ಯಾನ್ಸಲ್ ಆಗಿ ಎಷ್ಟು ಉಳಿತೈತ್ರಿ? 4 ಉಳಿತೈತ್ರಿ. ಹೌದಾ? ಸೊ ಅಂದ್ರೆ ಇವು ಎರಡು ಪ್ಯಾರಾಮೀಟರ್ಸ್ ವ್ಯತ್ಯಾಸ ನೋಡ್ರಿ ಎಷ್ಟೈತಿ? 4 ಐತಿ. ಈ ಕಡೆ ಈ ಎರಡು ಸಂಖ್ಯೆದ ವ್ಯತ್ಯಾಸ ನೋಡ್ರಿ ಎಷ್ಟೈತಿ? ಅದು 4 ಐತ್ರಿ. ಅಂದ್ರೆ 36 ಒಂದು ಸಂಖ್ಯೆ ರೀ, 40 ಇನ್ನೊಂದು ಸಂಖ್ಯೆ ರೀ. ಸೊ 40 ಮತ್ತು 36 ವ್ಯತ್ಯಾಸ ಎಷ್ಟು ಬರ್ತದ? ಅದು 4 ಬರಾಕತೈತಿಲ್ರಿ. ಸೊ ಹಿಂಗಿದ್ದಾಗ ಈ 36 ಏನೈತಲ್ಲ ಇದ ನಿಮ್ದು ಆನ್ಸರ್. ಈ ಹಂಗಾರ ಸರ್ ಇದು 40 ಆಗಂಗಿಲ್ಲೇನ್ರಿ? ಇಲ್ಲ. ಅಂದ್ರೆ ಮೊದಲ ಆ ಟ್ರೈನ್ದ ಸ್ಪೀಡ್ 36 km/h ಇತ್ತು. ಅವ ಆಮೇಲೆ ಏನ್ ಮಾಡ್ಯಾನ್ರಿ? 4 km/h ಹೆಚ್ಚಿಗೆ ಮಾಡಿದಾನ್ರಿ. ಸೊ 4 ಅದಕ್ಕೆ ಹೆಚ್ಚಿಗೆ ಮಾಡಿದಾಗ ಎಷ್ಟ್ ಆಗತ್ತೆ? 40 ಆಕತಿಲ್ರಿ. ಅವ್ರ ಕ್ವಶನ್ ಏನ್ ಕೇಳ್ಯಾರ ನಮಗ್? ಮೊದಲ ಆ ಟ್ರೈನ್ದ ಸ್ಪೀಡ್ ಎಷ್ಟಿತ್ತು ಅಂತ ಕೇಳ್ಯಾರ. ಸೊ ಹಂಗಾರ ಆನ್ಸರ್ ಎಷ್ಟಾಕತ್ರಿ? 30. ಸೊ ದಿಸ್ ಇಸ್ ದಿ ಆನ್ಸರ್. ಮುಗಿತು. ಸೊ 30 ಸೆಕೆಂಡ್ ನೀವು ಇದನ್ನ ಆನ್ಸರ್ ಮಾಡ್ರಿ. 2 ಸ್ಟೆಪ್. ನೀವು ಫಾರ್ಮುಲಾ ಬೇಕಾದ್ರೆ 1 ಸ್ಟೆಪ್ ಹಿಡಿದ್ರೆ 3 ಸ್ಟೆಪ್ ನಿಮ್ದು ಆನ್ಸರ್ ಬಂದ್ಬಿಡ್ತೈತಿ. ಓಕೆ,
ಸೊ ಹಾ, ಈಗ ನೀವು ಅನ್ಬೋದು ಸರ್ ಇಲ್ಲಿ ನಿಮಗೆ ಡೈರೆಕ್ಟ್ಲಿ ಇಲ್ದಿರದು ವ್ಯತ್ಯಾಸ ಏನೈತಿಲ್ಲ 4 ಬಂತ್ ಸರ್. ಕೆಲವೊಂದ್ಸಲ ಇದು ವ್ಯತ್ಯಾಸ 4 ಇರ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕ್ರಿ? ಅವಾಗ 4 ವ್ಯತ್ಯಾಸ ಬರುವಂಗ ನೀವು ಮಾಡ್ಕೋಬೇಕ. ಅವಾಗ 4 ಆ ಸಂಖ್ಯೆದ ವ್ಯತ್ಯಾಸ ಬರುವಂಗ ನೀವು ಮಾಡ್ಕೋಬೇಕ್ರಿ. ಹೆಂಗ್ ಸರ್? ಒಂದ್ ಕ್ವಶನ್ ನೋಡೋಣ್ರಿ ಅದನ್ನು. ಓಕೆ, ಈಗ ಇಲ್ಲಿ ನೋಡ್ರಿ. ಸೊ ಕೃಷ್ಣ ಏನ್ ಮಾಡ್ತಾನ್ರಿ? 96 ಕಿಲೋಮೀಟರ್ ಓಕೆ ಒಂದು ನಿರ್ದಿಷ್ಟವಾದ ವೇಗದಿಂದ ಹೊಂಟಿದಾನ್ರಿ. ಸೊ ಅವ ಏನ್ ಮಾಡ್ತಾನಂದ್ರ ಅವಂದು ಸೈಕಲ್ ಸ್ಪೀಡ್ ಓಕೆ 4 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡ್ತಾನ್ರಿ. ಆಮೇಲೆ ಅವ ಏನ್ ಹೇಳ್ತಾನ್ರಿ, ಅದರಿಂದ ಅವನಿಗೆ ಏನ್ ಆಕತ್ರಿ 2 ತಾಸು ಅವನಿಗೆ ಟೈಮ್ ಜಾಸ್ತಿ ತಗೊಂತೈತಂತ್ರಿ. 2 ತಾಸು ಜಾಸ್ತಿ ಟೈಮ್ ತಗೊಂಡೈತಿ. ಸೊ ವಾಟ್ ಈಸ್ ದಿ ಸ್ಪೀಡ್? ಓಕೆ, ಸೊ ಮೊದಲ ಕೃಷ್ಣ ಯಾವ ಸ್ಪೀಡ್ಲೆ ಹೋಗ್ತಿದ್ದ ಅಂತ ಕ್ವಶನ್ ಕೇಳಿ. ರೈಟ್, ಸೊ ಅದ ಫಾರ್ಮ್ಯಾಟ್ ಮ್ಯಾಗ ಇದು ಕ್ವಶನ್ ಐತ್ರಿ. ಸೊ ಮೊದಲ ಇಲ್ಲಿ ಏನ್ ಮಾಡೋಣ್ರಿ, ನಾವು ಫಾರ್ಮುಲಾ ಬರೆಯೋಣ್ರಿ. ಓಕೆ, ಸೊ ಮೊದಲು ಇಲ್ಲಿ ಏನ್ ಮಾಡೋಣ್ರಿ, ಇಲ್ಲಿ ಫಾರ್ಮುಲಾ ಬರೆಯೋಣ್ರಿ. ಏನಿತ್ತಪ್ಪ ಫಾರ್ಮುಲಾ? ಸೊ ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ದಿ ಬ್ರಾಕೆಟ್ ಎಸ್ ಪ್ಲಸ್ ಆರ್ ಮೈನಸ್ ಎ ಡೆಲ್ಟಾ ಟಿ ಡಿವೈಡೆಡ್ ಬೈ ಎ. ಇದು ನಮ್ದು ಫಾರ್ಮುಲಾ. ಸೊ 1 by 1 ಬರ್ಕೊಂತ ಹೋಗೋಣ್ರಿ. ಹೌದಾ? ಸೊ ಡಿಸ್ಟನ್ಸ್ ಎಷ್ಟೈತಪ್ಪ? ಸೊ ಡಿಸ್ಟನ್ಸ್ ಅವ ಕ್ಲಿಯರ್ಲಿ ಕೊಟ್ಟಾನ್ರಿ. ಎಷ್ಟೈತ್ರಿ? 96 ಐತ್ರಿ. ಸೊ 96 ಬರೆಯೋಣ್ರಿ. ಮೊದಲು ಸ್ಪೀಡ್ ಎಷ್ಟಿತ್ರಿ ಗೊತ್ತಿಲ್ರಿ. ಆಮೇಲೆ ಸ್ಪೀಡ್ ಎಷ್ಟಾಗೈತ್ರಿ? 4 ಕಿಲೋಮೀಟರ್ ಕಡಿಮೆ ಆಗೈತಿ, ಸ್ಲೋ ಆಗೈತಿ. ಅಂದ್ರೆ ಈ ಸಲ ನಾವ್ ಇಲ್ಲಿ ಏನ್ ತಗೋಬೇಕು ಹೇಳ್ರಿ? -4 ತಗೋಬೇಕ್ರಿ. ಆಮೇಲೆ ಅದರಿಂದ ಟೈಮ್ ಎಷ್ಟು ತೊಗೊಂಡ್ರಿ? ಅವ 2 ತಾಸು ಜಾಸ್ತಿ ತೊಗೊಂಡಾನ. ಸೊ ಈ ಸಲ ಅದು ಅವರ್ಸ್ ತಗ ಐತ್ರಿ. ಸೊ 2 ಅಷ್ಟ ಬರೆಯೋಣ್ರಿ. ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಬರೀತೀರಿ? 4 ಬರೀ. ಇಲ್ಲಿ ಎಷ್ಟು ಬರೀತೀರಿ? 4 ಬರೀ. ಯಾಕಂದ್ರೆ ಎ ಏನೈತ್ರಿ ಇಲ್ಲಿ? 4 ಐತಿ. ಸೊ ಈಗ ಏನ್ ಮಾಡ್ರಿ? 2 1 2 2 ಈಗ ಈ ಕಡೆ ಇದನ್ನ ತಗೋರಿ. ಸೊ 96 ಇಂಟು 2 ಈಕ್ವಲ್ ಟು ಇಲ್ಲಿ ಎಸ್ ಇಂಟು ಎಸ್ ಮೈನಸ್ 4 ಬಂದ್ರಿ. ನಾ ಆಗಲೇ ಹೇಳಿ ನಿಮ್ಗ, ಇಲ್ಲಿಗೆ ನಮ್ದು ಆನ್ಸರ್ ಬರ್ತೈತ್ರಿ. ಮುಂದೆ ನೀವು ಇದ್ರ ಮುಂದೆ ಏನು ಮಾಡೋದು ಅವಶ್ಯಕತೆ ಇಲ್ಲ ಅಂತ ಆಗಲೇ ಹೇಳೇನ್ರಿ. ಕ್ಲಿಯರ್? ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಈಗ ನಾ ಆಗಲೇ ಏನ್ ಹೇಳಿದ್ದೀನ್ರಿ, ಇಲ್ಲಿ ವ್ಯತ್ಯಾಸ ನೋಡ್ರಿ. ಓಕೆ, ಈಗ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ ವ್ಯತ್ಯಾಸ ತಗೋರಿ. ಇಲ್ಲಿ ವ್ಯತ್ಯಾಸ 4 ಬರ್ತೈತ್ರಿ. ಬಟ್ ಇಲ್ಲಿ ವ್ಯತ್ಯಾಸ ಎಷ್ಟೈತ್ರಿ? 94 ಐತ್ರಿ. ಸೊ ಬಟ್ ನಾ ಏನ್ ಹೇಳಿನ್ರಿ ನಿಮ್ಗ, ಇಲ್ಲೂ ಇವು 2 ಸಂಖ್ಯೆ ಹಿಂಗ್ ತಗೋರಲ್ಲ, ಆ 2 ಸಂಖ್ಯೆದ ವ್ಯತ್ಯಾಸ ಎಷ್ಟು ಬರ್ಬೇಕ್ರಿ? 4 ಬರ್ಬೇಕು. ಸೊ ಆಗಲೇ ಡೈರೆಕ್ಟ್ಲಿ 4 ಬಂದಿತ್ರಿ. ಬಟ್ ಈ ಸಲ ಡೈರೆಕ್ಟ್ಲಿ 4 ಬಂದಿಲ್ಲ. ಸೊ ಅದನ್ನ ನೀವೇನ್ ಮಾಡ್ರಿ, 4 ಬರುವಂಗ ಅದನ್ನ ಕನ್ವರ್ಟ್ ಮಾಡ್ರಿ. ಓಕೆ, ಸೊ ಈಗ ನೀವು ಸ್ವಲ್ಪ ಮಗ್ಗಿ ಬಹ್ಯಾಟ್ ಮಾಡಿದ್ರಿ ಅಂತಂದ್ರ ನಿಮ್ಗ ಈ 96ನ 16 6 96 ಅಂತ ಬರೀಬಹುದು. 16 6 96. ಇಲ್ಲಿ ಮುಂದೆ 2 ಐತಲ್ಲ, ಅದನ್ನ 2 ಇಲ್ಲಿ ಬರೀತೇನೆ. ಈಗ ನೋಡ್ರಿ, ಸ್ವಲ್ಪ ಇದನ್ನ ಅಬ್ಸರ್ವೇಷನ್ ಮಾಡ್ರಿ. ಇವನ್ 2 ಗುಣಾಕಾರ ಮಾಡ್ರಿ. 6 2 12, ಇದು 16. ಸೊ ನನಗೆ ಹೇಳ್ರಿ, 16 ಮತ್ತ 12 ಇದ್ರದ್ದು ವ್ಯತ್ಯಾಸ ಎಷ್ಟು ಆಕತ್ರಿ? 4 ಆಕತ್ತಿಲ್ರಿ. ಸೊ ಇಲ್ಲಿ ನೋಡ್ರಿ, ಸೊ ಇದು 16, ಆಮೇಲೆ ಇದು ಎಷ್ಟ್ರಿ? 12. ಸೊ ಇದ್ರದ್ದು ವ್ಯತ್ಯಾಸ ಎಷ್ಟು ಆಕತ್ರಿ? 4 ಆಕತ್ತಿಲ್ರಿ. ಸೊ ಹಂಗಾರ ನಮ್ಮ ಸಂಖ್ಯೆ ಏನದವ್ರಿ? 16 ಮತ್ತ 12 ಅದಾವ್ರಿ. ಸೊ ಮೊದಲ ಒಂದು ಸ್ಪೀಡ್ ಜಾಸ್ತಿ ಇತ್ರಿ, ಆಮೇಲೆ ಕಡಿಮೆ ಮಾಡ್ಯಾನ್ರಿ. ಅಂದ್ರ ಮೊದಲ ಒಂದು ಸ್ಪೀಡ್ ಎಷ್ಟಿತ್ತು ಹೇಳ್ರಿ? 16 ಕಿಲೋಮೀಟರ್ ಪರ್ ಅವರ್ ಐತ್ರಿ. ಸೊ 16 ಕಿಲೋಮೀಟರ್ ಪರ್ ಅವರ್ ಏನೈತ್ಲ, ಇದು ನಿಮ್ದು ಆನ್ಸರ್. ಮುಗಿತು ರೈಟ್. ಸೊ ಎಷ್ಟ 2 ಸ್ಟೆಪ್ನಾಗ ಬರ್ತೈತ್ರಿ ಆನ್ಸರ್. ಫಾರ್ಮುಲಾ ಒಂದು ಹಿಡಿದ್ರೆ 3 ಸ್ಟೆಪ್ ಹಿಡೀರಿ. ಓಕೆ, ಬಟ್ ಈ ಮೆಥಡ್ ಏನೈತ್ಲ, ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡೋಕ್ಕಿಂತ ಬೆಟರ್ ಐತ್ರಿ. ಓಕೆ, ಸ್ವಲ್ಪ ನಿಮಗೆ ಮಗ್ಗಿ ಗೊತ್ತಿರ್ಬೇಕು. ನಾ ಆಗಲೇನೆ ಹೇಳಿ ನಿಮಗೆ ಅಟ್ಲೀಸ್ಟ್ ಒಂದು 30 ತನ ಮಗ್ಗಿ ನಿಮಗೆ ಬಹ್ಯಾಟ್ ಇರ್ಬೇಕು. ರೈಟ್? ಓಕೆ, ಸೊ ಇದು ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು. ಓಕೆ, ಸೊ ಇದು ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ಬೇಕಾರೆ ಈ ಪಾರ್ಟ್ ಬೇಕಾರೆ ಇಲ್ಲಿ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಈಗ ಇಲ್ಲಿ ಏನಿತ್ರಿ? 96 ಇಂಟು 2 ಇತ್ರಿ. ಹೌದಾ? ಸೊ ಇದನ್ನ ನಾ ಏನ್ ಮಾಡೀನಪ್ಪ ಅಂದ್ರ ಇದನ್ನ 16 6 ಅಂತ ಬರ್ಕೊಂಡಿನ್ರಿ. ಯಾವುದು? ಈ 96ನ 16 6 ಅಂತ ಬರ್ಕೊಂಡಿನ್ರಿ. ಈ ಮುಂದಿಂದ ಏನ್ 2 ಇತ್ತಲ್ಲ ಅದನ್ನ ಹಂಗ ಬರ್ಕೊಂತೇನ್ರಿ. ಓಕೆ, ಸೊ ಈಗ ಇವ್ನ 2 ಗುಣಾಕಾರ ಮಾಡ್ರಿ. ಇದು 16 ಹಂಗ ಇಡ್ರಿ. 6 2 ಎಷ್ಟು ಬರ್ತೈತ್ರಿ? 12 ಬರ್ತೈತಿ. ಕರೆಕ್ಟ್? ಸೊ ಹಂಗಾರ ಈ 2 ಸಂಖ್ಯೆದ ವ್ಯತ್ಯಾಸ ನೋಡ್ರಿ ಎಷ್ಟೈತಿ? 4 ಐತಿ. ಇವು 2 ಸಂಖ್ಯೆದ ವ್ಯತ್ಯಾಸ ಎಷ್ಟೈತಿ? ಅದು 4 ಐತಿ. ಹಂಗಾರ ನಮ್ದು ಆನ್ಸರ್ ಏನಾಕತ್ರಿ? ಮೊದಲನೇ ವ್ಯಾಲ್ಯೂ 16. ಸೊ 16 ಕಿಲೋಮೀಟರ್ ಪರ್ ಅವರ್. ಸಪೋಸ್ ಇಲ್ಲಿ ಕನ್ಫ್ಯೂಷನ್ ಆಕಿತ್ತಂತ ತಿಳ್ಕೊರಿ. ಕ್ವಶನ್ ನೋಡ್ರಿ ಒಂದ್ಸಲ. ಇವು ಏನದಾವ್ರಿ? ಇವು
ಸ್ಪೀಡ್ ಅದಾವ್ರಿ ಇವು ಏನದಾವ್ರಿ ಇವು ಸ್ಪೀಡ್ ಅದಾವ್ರಿ. ಈಗ ನೋಡ್ರಿ ಇಲ್ಲಿ 4 ಕಿಲೋಮೀಟರ್ ಪರ್ ಅವರ್ ಅವಂದು ಸ್ಪೀಡ್ ಕಡಿಮೆ ಆಗೈತ್ರಿ. 4 ಕಿಲೋಮೀಟರ್ ಪರ್ ಅವರ್ ಅವಂದು ಸ್ಪೀಡ್ ಕಡಿಮೆ ಆಗೈತೆ. ಕಡಿಮೆ ಆಗೈತೆ ಅಂದ್ರೆ ಇದರ ಅರ್ಥ ಏನ್ರಿ, ಮೊದಲು ಸ್ಪೀಡ್ ಜಾಸ್ತಿ ಐತ್ರಿ. ಸೊ ಇದ್ರೊಳಗಡೆ ಯಾವ್ದು ಜಾಸ್ತಿ ವ್ಯಾಲ್ಯೂ ಐತ್ ನೋಡ್ರಿ 16. ಆದ್ರ ಮೊದಲ ಒಂದು ಸ್ಪೀಡ್ 16 ಕಿಲೋಮೀಟರ್ ಪರ್ ಅವರ್ ಐತ್ರಿ. 4 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ಮ್ಯಾಗ ಅದು 12 ಕಿಲೋಮೀಟರ್ ಪರ್ ಅವರ್ ಆಗೈತಿ. ಸೊ ಅವ ಕ್ವಶನ್ ಏನ್ ಕೇಳ್ಯಾನ್ರಿ ನಮಗ್, ಆಕ್ಚುಯಲ್ ಸೈಕಲ್ ಸ್ಪೀಡ್ ಕೇಳ್ಯಾನ್ರಿ. ಆಕ್ಚುಯಲ್ ಅಂದ್ರೆ ಮೊದಲು ಎಷ್ಟಿತ್ತು ಅಂತ ಕೇಳಿದಾನ್ರಿ. ಸೊ ಮೊದಲು ಎಷ್ಟಿತ್ರಿ 16 ಕಿಲೋಮೀಟರ್ ಪರ್ ಅವರ್ ಇತ್ತು. ಅದ ನಿಮ್ದು ಆನ್ಸರ್. ಎರಡು ಆಪ್ಷನ್ ಇರ್ತಾವ್ರಿ, 12 ಐತ್ ನೋಡ್ರಿ ಇಲ್ಲಿ. ಕ್ಲಿಯರ್? ಸೊ ಯಾವ್ದಾಗ್ತೈತ್ರಿ 16 ನಿಮ್ದು ಆನ್ಸರ್ ಆಗ್ತೈತ್ರಿ. ಕ್ಲಿಯರ್? ಸೊ ಒಂದ್ ವೇಳೆ ನಿಮಗಿದು ಕ್ಲಿಯರ್ ಆಗಿತ್ತಪ್ಪ ಅಂತಂದ್ರ ಈ ಕ್ವಶನ್ ನ ನೀವು ಸಾಲ್ವ್ ಮಾಡಿ ನನಗ ಹೋಮ್ವರ್ಕ್ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕ್ರಿ. ಮತ್ತ ಹೆಂಗ ಅನಸ್ತಿ ಇವತ್ತಿನ ಕ್ಲಾಸ್, ಈ ಮೆಥಡ್ ಹೆಂಗ ಅನಸ್ತಿ ಇದನ್ನು ನೀವು ಹೇಳ್ಬೇಕ್ರಿ. ಅರ್ಥ ಐತ್ರಿ? ಯಾಕಂದ್ರೆ ನಿಮಗೂ ಗೊತ್ತಿರ್ತೈತ್ರಿ ಈ ತರ ಕ್ವಶನ್ಸ್ ನ ನೀವು ಬುಕ್ಸ್ ಒಳಗದು ನೋಡಿದಾಗ. ಸೊ ಇದ್ರದ ಅರ್ಧ ಪೇಜ್ ಸೊಲ್ಯೂಷನ್ ಐತ್ರಿ. ಆಮೇಲೆ ನಾರ್ಮಲಿ ನೀವು ಯಾರು ನಿಮ್ ಜೊತೆ ಫ್ರೆಂಡ್ಸ್ ಅದಾರ ಬೇರೆ ಕಡೆಯಲ್ಲಿ ಇದು ಮಾಡ್ತಿರ್ತಾರಲ್ಲ ಅವ್ರಿಗೆ ಒಂದ್ಸಲ ಇದು ಕ್ವಶನ್ ಕೊಟ್ಟು ನೋಡ್ರಿ ನೀವು. ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕಲ್ಲ ನಿಮ್ದು ಪ್ರಿಪರೇಷನ್ ಯಾವ ಲೆವೆಲ್ದಾಗ ಐತೆ ಅಂತೇಳಿ. ಸೊ ಅದು ಯಾವಾಗ ಗೊತ್ತಾಗ್ತೈತಿ, ನಿಮ್ ಕಾಂಪಿಟೇಟರ್ಸ್ ಹೆಂಗ ಸ್ಟಡಿ ಮಾಡಾಕತ್ತಾರ ಅಂತ ನೋಡಿದ್ಮ್ಯಾಗ ಗೊತ್ತಾಗ್ತೈತ್ರಿ. ಎಸ್ ಆರ್ ನೋ? ಸೊ ಅದಕ್ಕೆ ಇದ್ರ ಮ್ಯಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಇದ್ರ ಮ್ಯಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ರೈಟ್? ಆಮೇಲೆ ಈ ಹೋಮ್ವರ್ಕ್ ಕ್ವಶನ್ ನನಗೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಎಸ್, that's all from my side, my dear students. So thank you very much and have a nice day.